ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ವೀರಶೈವ ಸಂಬಂಧಿ ತತ್ವಚಿಂತನ ಮ್ಯೂಟ್ ಮಾಡ್ಕೋರಿ ಅಮ್ಮ. ತತ್ವಚಿಂತನ ಮಾಡ್ಕೋಬೇಕಾದಾಗ ನಮ್ಮೆಲ್ಲರ ನೆನಪಿಗೆ ಯಾರು ಬರ್ತಾರ? ಯಾರನ್ನ ಕುರಿತು ಮಾತನಾಡ್ತೀವಿ? ವೀರಶೈವ ತತ್ವ, ವೀರಶೈವ ಸಂಸ್ಥಾಪಕ, ಧರ್ಮ ಸಂಸ್ಥಾಪಕ ಯಾರಂತೀರಿ? ರೇಣುಕಾಚಾರ್ಯ. ನಮಗೆ ನೆನಪು ಬರೋದೇ ಅವ್ರು ಬಿಟ್ರೆ ಇನ್ನು ಉಳಿದ 4-5 ಮಂದಿ ಅದರಲ್ಲ, ಅವ್ರದ್ದು ಏನು ಅಷ್ಟೊಂದು ನೆನಪು ರೇಣುಕರದು ಒಂದೇ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಸಂಶೋಧನಾ ಗ್ರಂಥಗಳು ಇಟ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಕಾಲಾಂತರದಲ್ಲಿ ನಾವು ಐತಿಹಾಸಿಕ ಸಂಶೋಧನಾ ಗ್ರಂಥಗಳು ನಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ಮುಂದೆ ಯಾರೋ ಬಂದು ಏನೋ ಹೇಳಿದ್ರೆ ಇನ್ನೋಸೆಂಟ್ ಜನ ಏನು ಗೊತ್ತಿರಂಗಿಲ್ಲ, ಅವರಿಗೆ ಬ್ರೇನ್ ವಾಶ್ ಮಾಡಿ ಏನೋ ಒಂದು ಹೇಳಿ ತಮ್ಮದೇ ಆದ ಒಂದು ಪ್ರಭುತ್ವ, ಹಿಂದಿಂದೆಲ್ಲ ಚರಿತ್ರೆ ನಾಶ ಮಾಡುವಂತ ಒಂದು ದುಷ್ಟ ಜನರ ಕಾಲ ಇದು. ವೇದಾಗಮೋಪನಿಷತ್ಗಳಿಂದ ಈ ಒಂದು ನಮ್ಮ ದೇಶದ ಸಾಹಿತ್ಯ, ನಮ್ಮ ದೇಶದ ಸಂಸ್ಕೃತಿ, ಇದರಿಂದ ಶಾಲಾ ಮಕ್ಕಳಿಗೆ ಪಠ್ಯಗಳಲ್ಲಿ ಯಾವುದೂ ಅಂತ ವಿಚಾರಗಳನ್ನು ಹಾಕಲಾರ್ದೆ, ಕೆಲಸಕ್ಕೆ ಬರಲಾರ್ದು ಮುಘಲ ಸಾಮ್ರಾಜ್ಯ, ಆ ಸಾಮ್ರಾಜ್ಯ, ಕುತುಬುದ್ದೀನ್ ಐಬಕ್ಕು, ಹಾವು ಇವು ಸುಡುಗಾಡೆಲ್ಲ ಹಾಕಿ ಸಂಬಂಧ ಇಲ್ಲ, ಸೂತ್ರಿಲ್ಲ, ಎಲ್ಲ ಕಾಳ್ರ ಸುಳ್ರ ಕತೆಗಳೆಲ್ಲ ಪಾಠದಾಗ ಕಲಿಸಿ ಅದಕ್ಕೆ ಮಾರ್ಕ್ಸ್ ಹಾಕಿ ಅದಕ್ಕೆ ಪರೀಕ್ಷೆ ಮಾಡಿ ಅದಕ್ಕೆ ಚಾಣೆರ್ ಮಾಡಿ ಅದರಾಗೆ ನೌಕರಿ ಮಾಡಿ ಹಿಂದಿಂದು ನಮ್ಮ ಭವ್ಯವಾದ ದಿವ್ಯವಾದ ಪರಂಪರೆಯಿಂದ ಅತ್ಯಂತ ಸಿಸ್ಟಮೆಟಿಕ್ ಆಗಿ ಕತ್ತರಿ ಹಾಕ್ಯಾವ ಈ ಕಂತ್ರಿ ಸರ್ಕಾರಗಳು. ಆ ಸರ್ಕಾರಗಳು ಏನ್ಯಾಕೆ ಮಾಡಲಕ್ಕ, ನಮ್ಮ ಮನೆಯೊಳಗ ನಮ್ಮೊಳಗ ಆ ಒಂದು ಸಂಸ್ಕೃತಿಗಳನ್ನು ಬೆಳೆಸಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಈ ರೇಣುಕಾಚಾರ್ಯರು ಯಾವ ಯುಗದವರು ಇವರು, ಇವೆಲ್ಲ ಸ್ವಚ್ಛ ನಾಲೆಜ್ ಇರಬೇಕು. 4 ಯುಗಗಳದಾವಿಲ್ಲ, ಅದರೊಳಗೆ ಯಾವ ಯುಗದವರು ಇವರು ರೇಣುಕಾಚಾರ್ಯರು? ಇವೆಲ್ಲ ಹೇಳಕ್ ಬರ್ಬೇಕು. ವಿಭೀಷಣನಿಗೆ ರಾವಣನ ಸಹೋದರ ವಿಭೀಷಣನಿಗೆ ಲಿಂಗ ದೀಕ್ಷೆ ಕೊಡ್ತಾರೆ, ಹೌದಾ? ವಿಭೀಷಣನಿಗೆ ಲಿಂಗ ದೀಕ್ಷೆ ಕೊಟ್ಟಾರಂದ್ರೆ ವಿಭೀಷಣ ರಾವಣ ಯಾವ ಯುಗದವರು? ರಾವಣ ಯಾವ ಯುಗದವರು ತೇಳಕ್ ಬರಗಿಲ್ಲ. ನೀವು ಗಪ್ಪ ಯಾಕೆ ಕುಂದಿರ್ತೀರಿ? ತಿಳಿಯಂಗಿಲ್ಲ ಯಾರ್ಯಾರು ಯಾವ ಯುಗದವರು ಅಂತ. ಮತ್ತೆ ಗಪ್ಪ ಯಾಕೆ ಕುಂದಿರ್ತೀರಿ? ರಾವಣ ಯಾವ ಯುಗ? ಕೃಷ್ಣ ಯಾವಾಗ? ರಾಮ ರಾವಣರದು ದ್ವಾಪರ ಯುಗನ? ಕೃಷ್ಣನ್ ಯಾವ ಯುಗ? ಕೃಷ್ಣದ ದ್ವಾಪರ ಯುಗ. ಜಂಗ ತಿಂದುಬಿಟ್ಟಾವ ತಲೆಗಳು ಎಲ್ಲ. ಕೃಷ್ಣಂದು ದ್ವಾಪರ ಯುಗ, ರಾಮ ರಾವಣರದು ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ರೇಣುಕಾಚಾರ್ಯರು ಆ ಒಂದು ವಿಭೀಷಣನಿಗೆ ಲಿಂಗ ದೀಕ್ಷೆ ಕೊಟ್ಟದ್ದು ಒಂದು ಲೀಲೆ. ಮುಂದ ಅದೇ ರೇಣುಕಾಚಾರ್ಯರು ಏನ್ ಮಾಡ್ಯಾರ, ಶಂಕರಾಚಾರ್ಯರಿಗೆ
ಶಂಕರಾಚಾರ್ಯರಿಗೆ, ಆದಿ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಟ್ರು ಅಂತ ಹೇಳಿದ್ರು. ಇದು ಯಾವುದು? ಶಂಕರಾಚಾರ್ಯರು ಯಾವ ಯುಗದವ್ರು? ಇವರು ಕಲಿಯುಗದವ್ರು. ನೋಡ್ರಿ, ಒಂದು ಯುಗ 4,32,000 ವರ್ಷ. ಅದ್ರ ಹಿಂದಿಂದು ದ್ವಾಪರ ಯುಗ ಅದರ ಡಬಲ್ 8,64,000 ವರ್ಷ. ಮುಂದೆ ಅದರ ಹಿಂದಿಂದು ತ್ರೇತಾಯುಗ ಅದರ ಡಬಲ್ 16 ಲಕ್ಷ ಅದೇನ್ ಬರ್ತದೋ ಹಾಗೆ ಬರ್ತದ. ಅಷ್ಟು ಲಕ್ಷ ವರ್ಷ ಹಿಂದ ಇದ್ದ ಒಬ್ಬ ವ್ಯಕ್ತಿ ಅಲ್ಲಿ ವಿಭೀಷಣಗ ಲಿಂಗ ಕೊಟ್ಟು ತ್ರೇತಾಯುಗದೊಳಗ ಈ ಕಲಿಯುಗದೊಳಗೆ ಶಂಕರಾಚಾರ್ಯರ ಚಂದ್ರಮೌಳಿಗೆ ಲಿಂಗ ಕೊಟ್ರು ಅಂತೇಳಿ ಸುಮ್ಮ ಬರ್ದಾರ. ಸಿಕ್ಕವ್ರು ಏನೇನೋ ಬರ್ದಿಟ್ಬಿಟ್ಟಾರ. ಅದು ಯಾರು ನಂಬುತ್ತಾರ್ರಿ? ವೀರಶೈವತ್ ಬರೀ ಅಭಿಮಾನ ಪಡೋದು ಗೊತ್ತದ. ಈ ಸಂಶೋಧನೆಗಳ ಕಡೆ ಏನಾರ ಒಂದು ಸ್ವಲ್ಪ ಲಕ್ಷ್ಯ ಅದ. ಇದನ್ನ ಸಿಸ್ಟಮೆಟಿಕ್ ಆಗಿ ಹೇಳಬೇಕು, ಇದನ್ನ ಸರಿಯಾಗಿ ಸ್ಪಷ್ಟಪಡಿಸಬೇಕು ಅಂತ ದೊಡ್ಡ ಪರಂಪರೆ ಅದ. 5 ಮಂದಿ ಜಗದ್ಗುರುಗಳದಾರ. ಒಂದೊಂದು ಪೀಠದ ತೆಳಗ 1008 ಶಾಖಾ ಮಠಗಳದಾವ ಅವ್ರವೇ. ಮತ್ತ ಅದ್ರ ತೆಳಗ ಮತ್ತೆ ಶಾಖಾ ಮಠಗಳದಾವ. ನಮ್ಮದು ಒಂದು ಮಠ, ಕಾಶಿ ಪೀಠದ್ದು ಶಾಖಾ ಮಠ ನಮ್ಮದು. ನಮ್ಮ ಕೆಳಗೆ ಮತ್ತೆ ಮಠಗಳದಾವ, ಫೆರೋಜಾಬಾದ್ ಅಂತ ಬರ್ತಾವ, ಪ್ಯಾರ್ಸಾಬಾದಿ. ಆ ಮಠದೊಳಗ ಅವು ಸ್ವಾಮಿಗಳೇ ಅದಾವ. ಶಿಷ್ಯರ ಮನೆಗೆ ಹೋಗ್ಬೇಕಂತಂದ್ರೆ ನಮ್ಮ ಶಿಷ್ಯರು ಜಂಗಮರದಾರ, ಅವು ಬಿಚ್ಚಕ್ ಹೋಗಿರ್ತಾರ. ನಾವು ಭಿಕ್ಷೆ ಬೇಡ್ಲಕ್ ಹೋದ್ರೆ ನಮ್ಕಿಂತ ಮೊದಲು ಅವರೇ ಭಿಕ್ಷೆ ಬೇಡ್ಲಕ್ ಹೋಗಿರ್ತಾರೆ. ಎಲ್ಲಿ ಹೋಗ್ಬೇಕು? ನಮ್ಮ ಶಿಷ್ಯರ ಮನೆಗೆ ಹೋಗ್ಬೇಕಂದ್ರೆ ಹಿಂಗದಾವ. ಅದಕ್ಕ ಯಾವ್ದಾವ್ದು ಹಿಂಗ ಅಸಂಬದ್ಧವಾದಂತ ವಿಚಾರಗಳು ಹೇಳಿದಾಗ ಇದನ್ನೆಲ್ಲ ಸ್ಪಷ್ಟ ಬರೇ ನಾವು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಇದು ನಮ್ಮದು ಆಚಾರ ಆಯ್ತು. ಮತ್ತ ಅದಕ್ಕೆ ತಕ್ಕಂತೆ ಜ್ಞಾನ ಹೇಳ್ತೀವಿ, ಇದು ವಿಚಾರ ಆಯ್ತು. ಆದ್ರೆ ಇದರ ಹಿಂದಿಂದು ಚರಿತ್ರೆ ಅನ್ನೋದಕ್ಕ ಸ್ಪಷ್ಟವಾದ ಮಾಹಿತಿಗಳು ಇಲ್ಲದಕ್ಕ ಇಲ್ಲೇನಾಗ್ಲಿಕ್ಕತ್ತದ, ನಮ್ಮದು ನಾವೇ ನಂಬಲಾರ ಪರಿಸ್ಥಿತಿ ಆಗದೆ. 16 ಲಕ್ಷ, 8 ಲಕ್ಷ, 4 ಲಕ್ಷ ಮ್ಯಾಲಿನ ಚಿಲ್ಲರ್ ಬಿಡ್ರಿ. 16, 8, 24, 24, 4, 28 ಸುಮಾರು 30 ಲಕ್ಷ ವರ್ಷ ಹಿಂದ ಒಬ್ಬನೇ ವ್ಯಕ್ತಿಯ ಲೀಲೆ ಇರ್ಲಕ್ಕ ಹೆಂಗ್ ಸಾಧ್ಯ? ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಯಾರು ಕೊಟ್ಟರು ಅಂತಂದ್ರೆ ರೇಣುಕಾಚಾರ್ಯ. ಆ ತ್ರೇತಾಯುಗದೊಳಗೆ ವಿಭೀಷಣಿಗೆ ಲಿಂಗ ದೀಕ್ಷೆ ಯಾರು ಕೊಟ್ಟರು ಅಂದ್ರೆ ರೇಣುಕಾಚಾರ್ಯ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳಿಗೆ ಹೇಳ್ರಿ ನೋಡೋಣ, ಮಂದಿ ನಂಬೋದು ಬಿಡ್ರಿ. ಯಾರಿಗಾರ ಮನೇನ ಮಕ್ಕಳಿಗೆ ಹೇಳ್ರಿ, ನಿಮ್ಮ ಮನೆಗೆ LKG UKG ಓದೋ ಮಕ್ಕಳಿಗೆ ಹಿಂಗೆ ಹೇಳಿದ್ರೆ ಏನಾರ ನೀನೇನು ಹೇಳ್ತಂತಾವ. ಹೌದಲ್ರಿ? ಇದಕ್ಕೆಲ್ಲ ಏನಿರ್ಬೇಕು? ಒಳಗ ಸಂಶೋಧನಾತ್ಮಕವಾದಂತ ಅಧ್ಯಯನ ನಡಿಬೇಕು. ಇದರ ವಿಷಯದೊಳಗ ಬಹಳ ಗೋಳಾಡಿ ಸತ್ತಂತ ವ್ಯಕ್ತಿ ನಾನು. ಹೆಂಗಿದು? ಹೌ ಟು ಬಿಲೀವ್. ಅದಕ್ಕೆ ಪೆನ್ ಕಾಪಿ ತಗೊಂಡು ಈ ಸಂಡೇ ಏನ್ ಹೇಳ್ತೀವಿ ಇದನ್ನ ವಿಶೇಷ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಹೊಸ ಚರಿತ್ರೆ ಸೃಷ್ಟಿ ಮಾಡ್ರಿ, ನಿಮ್ಮದೇ ಆದ ಗ್ರಂಥ ಬರ್ಕೊಳ್ರಿ, ನೀವೇ ಪ್ರಿಂಟ್ ಮಾಡ್ಕೊಳ್ರಿ, ನೀವೇ ಸಂಶೋಧಕರಾಗ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ ಕೊಡ್ತೀನಿ. ಇದು ಎದಕ್ಕೆ ನಾನು ಹೇಳಕತ್ತೀನಿ ಅಂತಂದ್ರ, ಇತಿಹಾಸ ತಂದು ತಾನೇನು ಮುಚ್ಕೊಂಡು ಹೋಗ್ಯದ. ಯಾಕೆ ಮುಚ್ಕೊಂಡು ಹೋಗ್ತದ ಅಂತಂದ್ರ ಅದನ್ನ ಜಾಗೃತವಾಗಿ ಇಡಂತ ಪರಂಪರೆ ಏನದ ಅವ್ ನಿದ್ದೆ ಮಾಡ್ಲಕತ್ತಾವ. ಅದೇ ಸಮಸ್ಯೆ. ಎಲ್ಲರೂ ಬಿಜಿ ಅದಾರ, ಏನೇನೋ ಓಪನಿಂಗ್ ಮಾಡ್ಲಕ್ ಹೋಗೋದು. ಬರೀ ಅಲ್ಲಿ ಅದು ಓಪನಿಂಗ್ ಮಾಡ್ಲಕ್ ಹೋದೆ, ಇಲ್ಲಿ ಇದು ಓಪನಿಂಗ್ ಮಾಡ್ಲಕ್ ಹೋದೆ. ತಂದ ಕಥೆ ಹಿಂದೆ ಏನಂತ ಪರಂಪರೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಕ್ಕ ಏನಾಗ್ಲಕತ್ತದ, ಇತರ ಧರ್ಮದ ದುಷ್ಟ ಜನರ ಪ್ರಭಾವದಿಂದ ಅದು ಇನ್ನ ಇಟ್ಟು ತೆಗ್ಗಿಗೆ ಬಿದ್ದವ್ರಿಗೆ ಮ್ಯಾಲ್ಕಲ್ ಹಾಕ್ಲಿಕತ್ತಾರ. ಹೀಗಾಗಿ ನಾವೇನ್ ಮಾಡ್ಬೇಕು? ಆ ಬೆಳಕನ್ನ ನಾವು ತಿಪ್ಪೆಗೆ ಬಿದ್ದು ಮುಚ್ಕೊಂಡು ಹೋಗ್ಲಕ್ ಬಿಡಬಾರದು. ಅದನ್ನು ಉದ್ಧಾರ ಮಾಡ್ಬೇಕು, ಜೀರ್ಣೋದ್ಧಾರ ಮಾಡ್ಬೇಕು. ಅಂಥದ್ದೊಂದು ಜೀರ್ಣೋದ್ಧಾರದ ಕೆಲಸ ಬಸವಣ್ಣವ್ರು ಮಾಡಿದ್ರೆ, ಆ ಬಸವಣ್ಣವ್ರದೇ ಒಂದು ಕತಿ ಬೇರೆ ಮಾಡಿ ಹಿಂದೆ ಯಾವ ಧರ್ಮದಿಂದ ಯಾವ ಧರ್ಮಕ್ಕೆ ಬಂದು, ಯಾವ ಧರ್ಮ ಸರಿಗಿಲ್ಲ ಅಂತೇಳಿ ಯಾವ ಧರ್ಮಕ್ಕೆ ಬಂದು ಆತ ಏನು ಉದ್ಧಾರ ಮಾಡದ, ತಾನು ಉದ್ಧಾರ ಅದ, ಅದನ್ನ ಬಿಟ್ಟರು ಮತ್ತೊಂದು ಹೊಸ ಕತಿ ಚಾಲು ಮಾಡಿಬಿಟ್ರು.
ಯಾಕಂದ್ರೆ ಹಿಂದಿನ ಕತಿ ಸರಿಗಿಲ್ಲದಕ್ಕ. ನಾನು ಸಹಿತ ಇದನ್ನು ಬಿಸಾಕಿದವನೇ ಒಂದು ಕಾಲಕ್ಕೆ. ಸಂಶೋಧಕರ ಒಂದು ಸಂಘ ಸಿಕ್ಕ ಮೇಲೆ ನನಗದು ಹೌದಲ್ಲ, ಎಂತ ಒಂದು ವಿಚಾರವನ್ನು ನಾನು ಅಲಕ್ಷ್ಯ ಮಾಡಿಬಿಟ್ಟಿದ್ನೆಲ್ಲ. ಅದಕ್ಕೆ ಆದಿ ಜಗದ್ಗುರು ರೇಣುಕಾಚಾರ್ಯರು ಯಾವ ಯುಗದವರು ಅಂತಂದ್ರೆ ತ್ರೇತಾಯುಗದವರು. ಆದಿ ಜಗದ್ಗುರು ರೇಣುಕಾಚಾರ್ಯರು ತ್ರೇತಾಯುಗದವರು. ಅಲ್ಲಿಂದ ಗುರು ಪರಂಪರೆ ಹಂಗೆ ಲೀಸ್ಟ್ ಅದ. ಯಾವ್ಯಾವ ಯುಗದಾಗ ಯಾರ್ಯಾರು ಬಂದ್ರು, ಏಸ್ ಮಂದಿ ಬಂದ್ರು, ದೊಡ್ಡದೊಂದು ಲಿಸ್ಟ್ ಅದ, ಒಂದು ಬುಕ್ ಅದ. ಅದರದು ಮುಂದಿಂದ ಅದೆಲ್ಲ ಬಿಟ್ಟು ಈಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಈಗ ಸದ್ಯ ನಡೆದವ್ರು. ಈಗ ಸದ್ಯ ನಡೆದದ್ದು ಅದೇ ಇಲ್ಲ, ಕ್ರಿಸ್ತನ ಶಕ ಹಿಡ್ಕೊಂಡೆ ಮಾತಾಡ್ತೀವಿಲ್ಲ. ನಡಬರ್ಕಿನ ಪರಂಪರೆ ಬಗ್ಗೆ ಕಂಪ್ಲೀಟ್ ಅದ ನನ್ನ ಹತ್ರ ಡೀಟೇಲ್ಸ್. ಯಾರು ಸುಮ್ನೆ ಬಂದು ನಮಗೆ ತೆಕ್ಕಿಗೆ ಬೀಳಂಗಿಲ್ಲ. ಯಾಕಂದ್ರೆ ಇವ ಬಂದೋಬಸ್ತ್ ಅದಾನಂತೇಳಿ ಯಾರು ನಮ್ಮ ತೆಕ್ಕಿಗೆ ಬೀಳಕ್ ಹೋಗಲ್ಲ. ಹಿಸ್ಟ್ರಿ ಪಕ್ಕ ಅದ ಇವನ ಹತ್ರ ಅಂತೇಳಿ. ಅವು ಏನು ಗೊತ್ತಿಲ್ಲಾರ್ದು ಮುಗ್ಧ ಜನ ಇರ್ತಾರಲ್ಲ, ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಾರ. ಅವಕ್ಕೆ ಏನು ಗೊತ್ತಿರಲ್ಲ. ಈಗ ನಮಗ್ ಬ್ರೈನ್ ವಾಶ್ ಮಾಡತ್ತೇಳ್ರಿ ಯಾರ್ಯಾರ ಬಂದು ನಮ್ಗೇನು ಗೊತ್ತಿರ್ಲಾರ್ದಂಗೆ ಮಳ್ಳೆ ನಂಗಿದ್ರೆ ಏನಾರ ಮಾಡ್ಬೋದಾಗಿತ್ತು. ನನಗ ಮಾಡಿಸ್ಕೊಂಡವನೇ ಬ್ರೈನ್ ವಾಶ್ ಮಾಡ್ಕೊಂಡೆ. ಆದ್ರೂ ಏನಾಯ್ತು, ನಮ್ಗೆ ಸತ್ಯ ದರ್ಶನ ಆದ್ಮೇಲೆ ಆ ಬ್ರೈನ್ ವಾಶ್ ಮಾಡೋರು ಸಹವಾಸ ಬಿಟ್ಟವ್. ಬಹಳ ಸಮಸ್ಯೆ ಅದ. ಮುಂದೆ ನಮ್ಮ ಮಕ್ಕಳು ಬರೇ ಓದೋದು ನೌಕರಿ ಇವೆರಡೇ ಅಲ್ಲ, ಅವರ ಹಿಂದಿಂದು ಪರಂಪರೆ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನಂಬಿಕೆ ಉಳಿಸಿಕೊಂಡು ಮುಂದಿನವರಿಗೆ ಹೇಳ್ಬೇಕಾದ್ರೆ ಬಹಳ ಸಮಸ್ಯೆ ಅದ. ಅನ್ನಿಸ್ತದ ಇಲ್ಲ ನಿಮಗೆ? ನಾವು ಹಿಂದಿನವ್ರು ಕಿಂಗ್ ಅದರಪ್ಪ, ಕಿಂಗ್ ಮಾಡಿ ಹೋದ್ರು ಅಂದ್ರೆ ಏನ್ ಮಣ್ಣು ಮಾಡ್ಯಾರ ಏನದ ಅಂತಾರ ಅವ್ರು ಹಿಂದಿನವ್ರು. ಅದಕ್ಕೆ ಈಗೇನದ, ಕ್ರಿಸ್ತ ಪೂರ್ವದವರು ಕ್ರಿಸ್ತ ಪೂರ್ವ 1500ರಲ್ಲಿ ಕ್ರಿಸ್ತ ಪೂರ್ವ 1500 1500 ಅಂದ್ರೆ ಕ್ರಿಸ್ತ ಪೂರ್ವ ಅಂದ್ರೆ ಕ್ರಿಸ್ತನಿಗಿಂತ 1500 ವರ್ಷ. ಕ್ರಿಸ್ತ ಹುಟ್ಟಿದ್ದು 0 ಹಿಡಿದ್ರೆ ಅಂತಂದ್ರೆ ಅದರ ಹಿಂದೆ 1500 ವರ್ಷ. ಅಂದ್ರೆ ಅದರ ಅರ್ಥ ಕ್ರಿಸ್ತ ಪೂರ್ವ ಅಂತಂದ್ರ 1500 ವರ್ಷ ಯಾರಪ್ಪ ಇದೇ ಪರಂಪರೆ ಒಳಗೆ ಬಂದವರು ಆದಿ ರೇವಣ ಸಿದ್ಧರು ಅಂತ ಬರ್ತಾರೆ. ಆದಿ ರೇವಣ ಸಿದ್ಧರು ಬರ್ಕೋಬೇಕಿದು. ಆದಿ ಜಗದ್ಗುರು ರೇಣುಕಾಚಾರ್ಯರು ಯಾವ ಯುಗದವರು? ತ್ರೇತಾಯುಗದವರು. ನೆಕ್ಸ್ಟ್ ಕ್ರಿಸ್ತ ಪೂರ್ವ 1500ನೇ ಇಸ್ವಿಯಲ್ಲಿ 1500 ವರ್ಷ ಅಂದ್ರೆ ಇವರು ಆದಿ ರೇವಣ ಸಿದ್ಧರು. ಇದರ ಅರ್ಥ ಏನು? ಆದಿ ರೇವಣ ಸಿದ್ಧರಿಗಿಂತ ಕ್ರಿಸ್ತ 1500 ವರ್ಷ ಸಣ್ಣವ. ಈಗ ನಾವೆಲ್ಲ ಕ್ರಿಸ್ತಂದೇ ಡೇಟ್ ಹಿಡ್ಕೊಂಡು ಮಾತಾಡ್ತೀವಲ್ಲ. ಕ್ರಿಸ್ತ ಶಕ 0 ಮಾಡ್ಕೊಂಡ್ರಿ ಅಂದ್ರೆ ಮುಂದೆ 1, 2, 3, 4 ಈಗೇನದ 2025. ಕ್ರಿಸ್ತನ್ ಹಿಂದ್ ಮತ್ತು 1, 2 ಆ ಕಡೆ ಹಿಂದೂ ಆದ್ರೆ 1500 ವರ್ಷ. ಈ ಆದಿ ರೇವಣ ಸಿದ್ಧರೇನದರ ಕ್ರಿಸ್ತ ಪೂರ್ವ 1500 ವರ್ಷ ಅಂದ್ರೆ ಅದರ ಅರ್ಥ ಏನು? ಯೇಸು ಕ್ರಿಸ್ತನಿಗಿಂತ 1500 ವರ್ಷ ದೊಡ್ಡವರು. ತಿಳಿತಾ? ಅದು ಒಂದು. ಇವ್ರದು ಸಂಶೋಧನಾತ್ಮಕ ಗ್ರಂಥ ನಮ್ಮಲ್ಲಿ ಇದೆ. ಮತ್ತೆ ಯಾವುದೇ ಆಧಾರ ಇರಲಾರ್ದೆ ನಾನೇನು ಮಾತನಾಡುವುದಿಲ್ಲ. ಮತ್ತಿನ್ನೇನದ ಇದರ ಮುಂದೆ ಮೂರನೇದವರು. ಅದಾದ್ಮೇಲೆ ನೆಕ್ಸ್ಟ್ ಕ್ರಿಸ್ತ ಶಕ. ಕ್ರಿಸ್ತ ಶಕ ಅಂದ್ರೆ ಕ್ರಿಸ್ತ ಹುಟ್ಟಿದಿಂದ ಈ ಕಡೆ 11ರಿಂದ 12ನೇ ಶತಮಾನ ಬಸವಾದಿ ಶರಣರ ಸಮಕಾಲೀನ. ಯಾರಪ್ಪ ಅಂತಂದ್ರೆ ಅಭಿನವ ರೇವಣ ಸಿದ್ಧರು ಅಂತ. ಅಭಿನವ ರೇವಣ ಸಿದ್ಧರು
ಎಷ್ಟನೇ ಇಸ್ವಿ? 11ರಿಂದ 12ನೇ ಶತಮಾನ. ಬಸವಾದಿ ಶರಣರ ಕಾಲ ಅದಲ್ಲ, ಆಗಿನ ಕಾಲದವರು ಅಭಿನವ ರೇವಣ ಸಿದ್ಧರು. ಈ ಶರಣರ ವಚನಗಳ ಕಾಲದಲ್ಲಿ ಅಲ್ಲಲ್ಲಿ ರೇವಣ ಸಿದ್ಧರ ಹೆಸರುಗಳು ತಗೊಂಡಾರ ಶರಣರ ವಚನದಾಗದವು ಇವು. ಅವ್ರ ಕಾಲದ ಮನುಷ್ಯರು, ಅವರು ವೀರಶೈವ ತತ್ವ ಉದ್ಧಾರಕರು, ಇವರು ವೀರಶೈವ ತತ್ವ ಉದ್ಧಾರಕರು ಮುಂದಿನವರು. ಇದಕ್ಕೆ ಸಂಬಂಧಪಟ್ಟಂತೆ ಇಂಥವೆಲ್ಲ ನಿಮಗೆ ಎಲ್ಲಿ ಸಿಗ್ತಾವ ಏನು ಅಂತಂದ್ರೆ ಬರ್ಕೊಳ್ರಿ. ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಭೂಷಣ ಯಾರಪ್ಪ ಅಂದ್ರೆ ಎಂ ಚಂದ್ರಶೇಖರ ಆರಾಧ್ಯ. ಎಂ ಚಂದ್ರಶೇಖರ ಆರಾಧ್ಯ ಗುರುಕೃಪಾ ಮನಿ ನಂಬರು ಎಂ ಚಂದ್ರಶೇಖರ ಆರಾಧ್ಯ ಗುರುಕೃಪಾ ಮನಿ ನಂಬರ್ 6, ಹೌಸ್ ನಂಬರ್ 6, 4ನೇ ಕ್ರಾಸ್, 4ನೇ ಕ್ರಾಸ್ 6, 6, 4ನೇ ಕ್ರಾಸ್, ಅಣ್ಣಯ್ಯಪ್ಪ ಬ್ಲಾಕ್, ಅಣ್ಣಯ್ಯಪ್ಪ ಬ್ಲಾಕ್, ಕುಮಾರ್ ಪಾರ್ಕ್. ಎಲ್ಲಿ ಬರ್ತದೆ ಕುಮಾರ್ ಪಾರ್ಕ್? ಕುಮಾರ್ ಪಾರ್ಕ್ ಯಾವ ಊರಾಗ ಬರ್ತದ? ಬೆಂಗಳೂರಾಗ ಬರ್ತದೆ. ಕುಮಾರ್ ಪಾರ್ಕ್ ಪಶ್ಚಿಮ ಬಡಾವಣೆ, ಕುಮಾರ್ ಪಾರ್ಕು ಪಶ್ಚಿಮ ಬಡಾವಣೆ, ವೆಸ್ಟ್ ಬಡಾವಣೆಗೆ ಏನಂತೀರಿ? ಎಕ್ಸ್ಟೆನ್ಷನ್. ಕುಮಾರ್ ಪಾರ್ಕ್ ಬಡಾವಣೆ ಪಶ್ಚಿಮ ಬಡಾವಣೆ, ಕುಮಾರ್ ಪಾರ್ಕ್ ಪಶ್ಚಿಮ ಬಡಾವಣೆ, ಬೆಂಗಳೂರು. ಪಿನ್ ಕೋಡ್ 560020. ಕುಮಾರ್ ಪಾರ್ಕ್ ಪಶ್ಚಿಮ ಬಡಾವಣೆ, ಬೆಂಗಳೂರು. ಪಿನ್ ಕೋಡ್ 20 ಅಂದ್ರೆ 560020. ಬೆಂಗಳೂರು ಪಿನ್ ಕೋಡ್ 560020. 5600 ಹೌದಲ್ರಿ ಗಂಗಾಧರ್ ಗುರುಗಳೇ? 5600. ನಾವು 5600 ವಿಧಾನಸೌಧ 1 ಬರ್ತದೆ. ಇದು 20 ಅದ, ಬೆಂಗಳೂರು 20. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಹೋದ್ರಿ ಅಂತಂದ್ರೆ ಶ್ರೀ ಚಂದ್ರಶೇಖರ ಗ್ರಂಥಮಾಲೆಯ ಪ್ರಕಟಣೆಗಳು ಅಂತ ಸಿಗ್ತಾವಲ್ಲಿ. ಶ್ರೀ ಚಂದ್ರಶೇಖರ ಗ್ರಂಥಮಾಲೆಯ ಪ್ರಕಟಣೆಗಳು. ಇವ್ರದ್ದು ಬುಕ್ಗಳು ಏನೇನದವಪ್ಪ ಅಂತಂದ್ರೆ ಶ್ರೀ ಚನ್ನ ಸೋಮೇಶ್ವರ ಸುಪ್ರಭಾತ ಎಷ್ಟು ರೂಪಾಯಿ? 1 ರೂಪಾಯಿ. ಸಂಕ್ಷಿಪ್ತ ಇಷ್ಟಲಿಂಗ ನಿಧಿ, ಇಷ್ಟಲಿಂಗ ಪೂಜಾ ವಿಧಿ 1 ರೂಪಾಯಿ ನಾಲ್ಕಣೆ. ಸುಜ್ಞಾನ ಪ್ರಭೆಯ ದಿವ್ಯಾನುಭವ 8ನೇ. ದ್ವಾದಶ ಜ್ಯೋತಿರ್ಲಿಂಗ ದರ್ಶನ 6 ರೂಪಾಯಿ. ಶಿವಜೀವೈಕ್ಯ ಸಾರ 1 ರೂಪಾಯಿ. ಜಗದ್ಗುರು ರೇಣುಕರ ಸುಪ್ರಭಾತ 1 ನಾಲ್ಕಣೆ. ಶ್ರೀ ವೀರೇಶ ಷಡ್ಲೀಲಾ ವಿಲಾಸ ದರ್ಶನ 10 ರೂಪಾಯಿ. ದೊಡ್ಡದ ಬುಕ್. ಶ್ರೀ ವೀರೇಶ ಸುಪ್ರಭಾತ 1 ರೂಪಾಯಿ. ವಿಘ್ನರಾಜ ಸುಪ್ರಭಾತ 1 ರೂಪಾಯಿ. ಶಿವಾದ್ವೈತ ದರ್ಶನ ವಚನಾಮೃತ 8 ರೂಪಾಯಿ. ಇದು ದೊಡ್ಡದಿದೆ. ವಿವೇಕ ಪೂರ್ಣ ವಚನಾಮೃತ 7 ರೂಪಾಯಿ. ಅರುಣಾಚಲ ಶಿವದರ್ಶನ ಮಹಾಶಿವರಾತ್ರಿ 2.25 ರೂಪಾಯಿ. ಜಗದ್ಗುರು ಪಂಚಾಚಾರ್ಯ ಪಂಚವಿಂಶತಿ
ಪಂಚವಿಂಶತಿ. ವಿಂಶತಿ ಅಂತಂದ್ರೆ ಪಂಚ ಅಂದ್ರೆ 25, ವಿಂಶತಿ ಅಂದ್ರೆ 20, ಪಂಚ ಅಂದ್ರೆ 5. ವಿಂಶತಿ ಸ್ತೋತ್ರ ಅದು ₹1. ಕಂಠಪಾಠ ಸ್ಪರ್ಧೆ ವಚನಗಳು ₹1. ಒಂದ್ ಕಾಲಕ್ಕೆ ನೋಡ್ರಿ ಇವೆಲ್ಲ ಈಗ ಹೆಂಗ್ ವಚನಗಳ ಪಾಠಗಳೆಲ್ಲ ವಚನ ಬೈಪಟ್ ಮಾಡಿದವ್ರಿಗೆ ಪ್ರೈಸ್ ಕೊಡೋದೆಲ್ಲ ಮಾಡ್ಯಾರಲ್ಲ, ಇದನ್ನು ಒಂದ್ ಕಾಲಕ್ಕೆ ಮಾಡ್ಯಾರ ಈ ತರ ಎಲ್ಲ ಕಂಠಪಾಠ. ಈಗ ಪೂರ್ವಾಚಾರ್ಯರ ಧರ್ಮ ದರ್ಶನ ಭಾಗ 1 ಈ ಬುಕ್ಗಳ ಹೆಸರುಗಳು. ಈಗ ನಿಮ್ಗೆ ಹೇಳ್ತಾ ಇರೋ ಇಂಪಾರ್ಟೆಂಟ್ ಬುಕ್ ಯಾವ್ದಂದ್ರೆ ಪೂರ್ವಾಚಾರ್ಯರ ಧರ್ಮ ದರ್ಶನ ಭಾಗ 1. ಯಾರಿಗೆ ಸಂಬಂಧಪಟ್ಟದ್ದು ಇದು ಅಂದ್ರೆ ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು. ಅಂಥದ್ದು ವಿಶ್ವಗುರು ಇದ್ದದ್ದು ಏನಂತ ಬರ್ಕೊಳಕತ್ತಾರ ಇವರು ರೇಣುಕಾಚಾರ್ಯರಿಗೆ? ಏನಂತ ಬರೀತೀರಿ? ಜಗದ್ಗುರು ಅಂತ ಬರ್ಕೋತ್ ಕೂತಿರಿಲ್ಲ? ಜಗತ್ತಿಗೆ ವಿಶ್ವಕ್ಕೆ ಏನು ವ್ಯತ್ಯಾಸ ಅದ ಗೊತ್ತದ? ಗೊತ್ತದ ಇಲ್ಲ? ಗೊತ್ತದ ಅಂದ್ರೆ ಗೊತ್ತಬೇಕು, ಗೊತ್ತಿಲ್ಬೇಕು. ಜೀವಂತ ಅದಿರೋ ಹೋಗಿರೋ ನಂಗೆ ಗಪ್ಪದ್ರಿ ಏನ್ ಮಾಡ್ಲ ಮತ್ತ? ಜಗತ್ತು ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟದ್ದಷ್ಟೇ. ಅದು ಜಾಗ ಹಿಡ್ಕೊಂಡಿರಲಿ ಇಲ್ಲಿ ನಿಮ್ದು ಇಟಿ ಜಾಗ ಹಿಡ್ಕೊಂಡಿರಲಿ. ಇದು ಜಗತ್ತು, ಭೂಮಿ. ಈ ಭೂಮಿಗಿಂತ 10 ಪಟ್ಟ ನೀರದ, ನೀರಿನಕಿಂತ 10 ಪಟ್ಟ ಅಗ್ನಿ ಅದ, ಅದಕ್ಕಿಂತ 10 ಪಟ್ಟು ಆಕಾಶ ಅದ. ಇದು ವಾಯು ಅದ, ವಾಯುವಿಗಿಂತ 10 ಪಟ್ಟು ಆಕಾಶ ಅದ, ಆಕಾಶದಕ್ಕಿಂತ 10 ಪಟ್ಟು ಮಾಯೆ ಅದ. ಆ ಮಾಯೆ ಹೆಂಗದಪ್ಪ? ಅದು ಪ್ರಕೃತಿ ಏನದಲ್ಲ, ಮಾಯೆ ಅಂತಂದ್ರೆ ಪ್ರಕೃತಿ, ಮೂಲ ಪ್ರಕೃತಿ ಏನದಲ್ಲ ಅದು ಏನದ ಅಂದ್ರ ಆ ಬ್ರಹ್ಮ ಶಿವನ ಹಣಿ ಮೇಲೆ ಒಂದು ಸಣ್ಣದು ಸ್ಟಿಕ್ಕರ್ ಇದ್ದಂಗದ. ಆ ಹಣಿ ಮೇಲಿನ ಸ್ಟಿಕ್ಕರ್ ಏನದಲ್ಲ ಇದೇನು ಒಂದಕ್ಕಿಂತ ಒಂದು 10 ಪಟ್ಟು ಅದೆಲ್ಲ ಕೂಡಿಸಿ ವಿಶ್ವ ಆಗ್ತದೆ. ಜಗತ್ತಂದ್ರೆ ಭೂಮಿಗೆ ಸಂಬಂಧಪಟ್ಟದ್ದು, ವಿಶ್ವ ಅಂದ್ರೆ ಪಂಚಭೂತಾತ್ಮಕವಾದಂತ ಇದು ಮೂಲ ಪ್ರಕೃತಿ ಹಿಡ್ಕೊಂಡು ಇಲ್ಲಿ ತನಕ ಏನೇನ ಎಲ್ಲ ಕೂಡಿ ವಿಶ್ವ. ನಿಮಗಿದು ಒಂದೇ ಭೂಮಿ ಬಾರಿ ದೊಡ್ಡದಲ್ಲ, ಇದು ಒಂದು ಗ್ಯಾಲಕ್ಸಿ ಅಲ್ಲ, ಇವು ಕೋಟಿ ಗ್ಯಾಲಕ್ಸಿಗಳದ. ಇಂಥವು ಇನ್ನ ಜಗ್ಗದವು. ಇರ್ಲ ಅದೇನಕ್ಕಿರ್ಲಕ್ಕ, ಇದೇನದಂದ್ರೆ ಪೂರ್ವಾಚಾರ್ಯ ಧರ್ಮ ದರ್ಶನ. ಉಳಿದ ಕಥೆಗಳು ಬೇಕಾಗಿಲ್ಲ, ಉಳಿದು ಬುಕ್ಸ್ ಇಲ್ಲಿ ತನ ಏನ್ ಹೇಳಿದ್ನಲ್ಲ ಅಲ್ಲಿ ಸಿಗ ಬುಕ್ಗಳ ಹೆಸರು ಹೇಳಿದ್ ನಾನು. ನೀವು ಮೇನ್ ಇದು ರಿಸರ್ಚ್ ಬುಕ್ ಏನದಂದ್ರೆ ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ 1. ಒಂದ್ರಾಗ ಏನದ ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು. ಇದು ಬರ್ಕೋಬೇಕು, ಈ ಬುಕ್ ಅಲ್ಲಿ ಸಿಗ್ತದೆ, ಇದು ತಗೋಬೇಕು. ಮುಂದೆ ದಾರುಕಾಚಾರ್ಯ ಸುಪ್ರಭಾತ, ವಿಶ್ವಗುರು ಆದಿ ರೇಣುಕ ಸುಪ್ರಭಾತ, ಹಿಂಗೆಲ್ಲ ಸಿಗ್ತಾವ. ಈ ಪೂರ್ವಾಚಾರ್ಯ ಧರ್ಮ ದರ್ಶನದೊಳಗೆ ಭಾಗ 1 ಯಾರ್ದದ? ರೇಣುಕಾಚಾರ್ಯರದ. ಭಾಗ 2 ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ 2. ಇದು ₹10. ಪೂರ್ವಾಚಾರ್ಯ ಧರ್ಮ ದರ್ಶನ ಭಾಗ 2 ಇದು ₹10. ಇದೇನದ? ಇದು ಯಾರಿಗೆ ಸಂಬಂಧಪಟ್ಟದ್ದು? ಭಾಗ 2 ಆದಿ ರೇವಣ ಸಿದ್ಧ ಶಿವಾಚಾರ್ಯ. ಭಾಗ 2 ಆದಿ ರೇವಣ ಸಿದ್ಧ ಶಿವಾಚಾರ್ಯ. ಎಷ್ಟನೇ ಶತಮಾನ ಅಂತ ಹೇಳಿದ್ದೆ ನಾನು? ಹನ್ನೊಂದರಿಂದ 12ನೇ ಶತಮಾನ. ಆದಿ ರೇವಣ ಸಿದ್ಧ ಶಿವಾಚಾರ್ಯ ಕ್ರಿಸ್ತ ಶಕ 11ರಿಂದ 12ನೇ ಶತಮಾನ. ಭಾಗ 2 ಒಂದು ಸೆಕೆಂಡ್. ಪೂರ್ವಾಚಾರ್ಯ ಆದಿ ರೇವಣ ಸಿದ್ಧ
ಕ್ರಿಸ್ತಶಕ 1500 ವರ್ಷ ಹಿಂದೆ. ಆದಿರೇವಣ ಸಿದ್ಧ 1500 ವರ್ಷ. ಕರೆಕ್ಟ್. ಆದಿರೇವಣ ಸಿದ್ಧ ಶಿವಾಚಾರ್ಯ 1500 ವರ್ಷ. ಕರೆಕ್ಟ್. ಉಲ್ಟಾ ಬರ್ಕೊಂಡಿನಿ, ಅದ್ರದ್ದು ಇದ್ರ ಮುಂದೆ ಬರ್ಕೊಂಡಿನಿ, ಇದ್ರದ್ದು ಅದ್ರ ಮುಂದೆ ಬರ್ಕೊಂಡಿನಿ, ಹಿಂಗಾಗಿ 1500 ವರ್ಷ. ಇದು ಆದಿರೇವಣ ಸಿದ್ಧ ಶಿವಾಚಾರ್ಯ. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2 ಆದಿರೇವಣ ಸಿದ್ಧ ಶಿವಾಚಾರ್ಯ. ಇನ್ನು ಮೂರನೇದ್ದು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಇದೇನಪ್ಪ ಅಂದ್ರೆ ಅಭಿನವ ರೇವಣ ಸಿದ್ದೇಶ್ವರರು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಇದು ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು. ಅಭಿನವ ರೇವಣ ಸಿದ್ಧರು ಅಂತದಷ್ಟೇ. ಆಚಾರ್ಯರು ಎಲ್ಲರೂ ಶಿವಾಚಾರ್ಯ ಪರಂಪರೆ. ಇದು ಶಿವಾಚಾರ್ಯರು, ಶಿವ ಶರಣರು, ಶಿವ ಭಕ್ತರು, ಶಿವಯೋಗಿಗಳು, 4 ಪರಂಪರೆ ನಮ್ಮದು. ಒಂದು ಭಕ್ತ ಪರಂಪರೆ, ಒಂದು ಆಚಾರ್ಯ ಪರಂಪರೆ, ಒಂದು ಶರಣ ಪರಂಪರೆ, ಇನ್ನ ಒಂದು ಯೋಗಿ ಪರಂಪರೆ. ಎಲ್ಲರೂ ಅಷ್ಟಾವರಣ ಪಂಚಾಚಾರ್ಯ ಶಟಸ್ಥಲದವರು ಇವರೆಲ್ಲ. ಶ್ರೀ ಅಭಿನವ ರೇವಣ ಸಿದ್ದೇಶ್ವರರು. ಈ ಗುಲ್ಬರ್ಗ ಹತ್ತಿರ ರಟ್ಟಕಲ್ ಅಂತ ಬರ್ತದೆ. ರಟ್ಟಕಲ್ ರೇವಣ ಸಿದ್ದೇಶ್ವರ ಹೆಸರು ಕೇಳಿರ? ಅಲ್ಲಿ ಇವರು ತಪಸ್ ಮಾಡಿದ ಜಾಗ ಅಭಿನವ ರೇವಣ ಸಿದ್ದೇಶ್ವರರು. ಹೇಳದಲ್ರಿ 11ರಿಂದ 12ನೇ ಶತಮಾನ ಅಂತ. ಎಲ್ಲ ರೇವಣ ಸಿದ್ಧರ ತಪಸ್ಸನ್ನು ಆಚರಿಸಿದ ಜಾಗ. ಮತ್ತದ ಕನಕಪೀಠದ ರೇಣ ಸಿದ್ದೇಶ್ವರ ನಮ್ಮರು ಅಂತ ಇದೆಯಾ ರೇಣಸಿದ್ಧ? ನಾವು ನೀರು ಮತ್ತದವ್ರಿಗೆ ನಮಗ್ ತಿಳಿಯಲಾಗ, ಮತ್ತ ಹಾಲು ಮತ್ತದ್ದು ಅಂತ ತೆಗಿಸು ನಮ್ಮನ್ನ ನಮ್ಮವ್ರ ಅಂತಂದ್ರೆ ಅಲ್ಲಿ ಬಿಡ್ರಿ, ಏನ್ ತೊಂದ್ರೆ ಅದು. ಅವ್ರೇನು ಎಲ್ಲರಿಗೂ ಸಂಬಂಧಪಟ್ಟವ್ರು ಇರ್ತಾರೆ. ಫೇಸ್ಬುಕ್ನಾಗ ರೇವಣಸಿದ್ದೇಶ್ವರು ನಮ್ಮ ಗುರುಗಳು, ನಮ್ಮ ರಂಭಾಪುರಿ ಪೀಠ ಅಂತ ಫೇಸ್ಬುಕ್ನಾಗ ಒಂದೆಲ್ಲ ಬಂದದ್ದು ಸರ್. ಅದಕ್ಕೆ ನೀವು ಹಿಂಗೆಲ್ಲ ತಲೆ ಕೆಡಿಸ್ಕೊಳ್ಳೋ ರಜೆ ಹೇಳ್ತಿ, ಅವ್ರು ಹಂಗೆ ಅಂತಿರ್ತಾರ. ನೀವು ಅದನ್ನೇ ತಲೆಗಿಟ್ಟು ಬರ್ತೀರಿ ಅಂದಲ್ಲ, ಏನ್ ತೊಂದರೆ ಆಯ್ತು. ಅವ್ರೇನು ಎಲ್ಲರಿಗೂ ಮೀರಿ ನಿಂತವ್ರು ಅದಾರ. ಅವ್ರು ನಿಮ್ ಪೀಠ ಅಲ್ಲಪ್ಪ ಏನಾಯ್ತು, ಏನ್ ಅವ್ರ ಹೆಸರು ರಿಜಿಸ್ಟ್ರೇಷನ್ ಆಯ್ತು ರಂಭಾಪುರಿ ಪೀಠ ನಮ್ಮದು ಅನ್ನೋಣ. ಅಲ್ಲಿ ಹೋಗಿ ಇವು ಗ್ರಂಥಗಳನ್ನ ಸಂಗ್ರಹ ಮಾಡ್ಕೋಬೇಕು. ಈ ಒಂದು ಚಂದ್ರಶೇಖರ್ ಆರಾಧ್ಯರ ಬಗ್ಗೆ ಮಹಾರಾಜ ಸಂಸ್ಕೃತ ಕಾಲೇಜ್ ಮೈಸೂರು, ಬೆಂಗಳೂರಾಗ ಮಹಾರಾಣಿ ಕಾಲೇಜ್ ಅದ, ಮೈಸೂರಾಗ ಮಹಾರಾಜ ಕಾಲೇಜ್ ಅದ. ಮಹಾರಾಜ ಸಂಸ್ಕೃತ ಕಾಲೇಜ್ ಮೈಸೂರು, ಬಿ ರಾಜಶೇಖರಯ್ಯ ಅಂತೇಳಿ MA ಪ್ರಾಧ್ಯಾಪಕರು, ಪ್ರೊಫೆಸರ್. ಯಾರ ಬಗ್ಗೆ ಬರ್ದಾರ? ಈ ಗ್ರಂಥಗಳ ಸಂಶೋಧನೆ ಮಾಡ್ಯಾರಲ್ಲ ಯಾರಿವರು, ಎಂ ಚಂದ್ರಶೇಖರ್ ಆರಾಧ್ಯ. ಇವ್ರ ಬಗ್ಗೆ ಅವರು ಒಂದೆರಡು ಮಾತು ಹೇಳ್ತಾರ. ಏನ್ ಹೇಳ್ತಾರ? ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು. ಯಾರ್ಯಾರು ಬರ್ಕೋತೀರ ವೇದಮೂರ್ತಿ ಅಂತ ನಿಮ್ಮ ಹೆಸರು ಮುಂದ?
ಬರ್ಕೋಬೇಕಲ್ಲ. ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು ರಚಿಸಿರುವ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, 2, 3 ಈ ಕೃತಿಗಳು ವಿಶಿಷ್ಟವಾಗಿರುತ್ತವೆ, ಬಹಳ ವಿಶೇಷದವಪ್ಪ ಅಂತ. ಇವುಗಳಲ್ಲಿ ಕ್ರಮವಾಗಿ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು, ಆದಿ ರೇವಣ ಸಿದ್ಧರು ಮತ್ತು ಜಗದ್ಗುರು ಅಭಿನವ ರೇವಣ ಸಿದ್ಧರು ಇವರ ಮಹಿಮಾ ಅತಿಶಯಗಳನ್ನ, ಅತಿಶಯ ಅಂದ್ರೆ ಶ್ರೇಷ್ಠತೆಗಳನ್ನ ಸಾಧಾರಣ ವಿವರಿಸಲಾಗಿದೆ. ಅಂದ್ರೆ ಇದು ಮಾಡ್ಯಾರ. ಸಾಧಾರಣ ಅಂತಂದ್ರ ಸ್ಥೂಲವಾಗಿ ಏನ್ ಮಾಡ್ಯಾರ, ವಿವರ ಮಾಡ್ಯಾರ. ಮತ್ತೆ ಆದಿ ಜಗದ್ಗುರು ರೇಣುಕಾರು ಏನದರ ತ್ರೇತಾಯುಗದವರು, ಅವರು ತ್ರೇತಾಯುಗದವರು. ಆದಿ ರೇವಣ ಸಿದ್ಧರು ಕ್ರಿಸ್ತಪೂರ್ವ 1500ರಲ್ಲಿ ಇದ್ದವರು. ಮತ್ತೆ ಅಭಿನವ ರೇವಣ ಸಿದ್ಧರು 11ರಿಂದ 12ನೇ ಶತಮಾನದವರು. ಈ 3 ಮಂದಿ ಜಗದಾಚಾರ್ಯರ ಮಹಿಮೆಗಳನ್ನ ಏನ್ ಮಾಡ್ಯಾರ, ಶ್ರೀ ರೇಣುಕ ವಿಜಯ ಅಂತ ಒಂದು ಬುಕ್ ಅದಂತ ಅವ್ರ ಹತ್ರ, ಅದರಾಗ ಸೇರ್ಸ್ಯಾರಂತ. ಶ್ರೀ ರೇಣುಕ ವಿಜಯದ ಒಂದುಗೂಡಿಸಿ ವಿವರಿಸುತ್ತಿದೆ. ರೇಣುಕ ವಿಜಯ ಅಂತೇಳಿ ಒಂದುಗೂಡಿಸಿ ವಿವರಿಸುತ್ತಿದೆ. ರೇಣುಕ ವಿಜಯ ಅಂತ ಬುಕ್ ಅದ ನೋಡ್ರಿ, ಇವೆಲ್ಲ ಗೊತ್ತಿರ್ಬೇಕು. ಶ್ರೀ ರೇಣುಕ ವಿಜಯ ತ್ರೇತಾಯುಗದಲ್ಲಿ ಶ್ರೀ ರೇಣುಕರು ಸಂಸ್ಥಾಪಿಸಿದ ಮತ್ತು ಪ್ರಚಾರಪಡಿಸಿದ ವೀರಶೈವ ಷಟಸ್ಥಲ ಸಿದ್ಧಾಂತವನ್ನೇ ಅನಂತರದ ಜಗದ್ಗುರುಗಳು ಪ್ರಚುರಪಡಿಸಿರುತ್ತಾರೆ. ಆದಿ ರೇಣುಕರು ನಡೆಸಿದ ವೇದಾದಿ ಪ್ರೋಕ್ತ ಹಿಂಸಾ ಖಂಡನೆ, ಇವೆಲ್ಲ ಹೋಮ ಹವನಗಳಲ್ಲಿ ಪ್ರಾಣಿ ಬಲಿ ಕೊಡೋದು ಅದೆಲ್ಲ ಖಂಡನೆ ಮಾಡ್ಯಾರೋ. ವೇದಗಳಲ್ಲಿ ನೀವು ಪ್ರಾಣಿ ಬಲಿ ಏನದಲ್ಲ, ಇದು ರೇಣುಕರ ಕಾಲದಲ್ಲೇ ಖಂಡನೆ ಆಗ್ಯದ. ಅದೀಗ ಯಾರು ಹೇಳ್ತಾರ, ರೇಣುಕರಿಗೆ ಸಂಬಂಧಪಟ್ಟವರೇ ಹೇಳ್ಬೇಕಲ್ಲ. ಮೂಢನಂಬಿಕೆಗಳನ್ನ ಬಸವಣ್ಣವರೇ ಖಂಡಿಸಿದರು ಅಂತೇಳಿ ಮೂಢನಂಬಿಕೆಯನ್ನ ಬಸವಣ್ಣವರು ಖಂಡಿಸಿದ್ದು ದೊಡ್ಡ ಮಾತಲ್ಲ, ರೇಣುಕರು ಖಂಡಿಸಿದ್ದು ದೊಡ್ಡ ಮಾತಲ್ಲ. ಅದೇನದ ವೀರಶೈವ ತತ್ವ ಅಂತ ಏನದಲ್ಲ, ಆ ತತ್ವದ ಪ್ರಕಾರ ಅದು ಖಂಡಿಸಬೇಕಾಗ್ತಾವ. ಆ ತತ್ವದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ. ಯಾರು ವೀರಶೈವ ಧರ್ಮ ಉದ್ಧಾರ ಮಾಡೋರ, ಸ್ಥಾಪನೆ ಮಾಡೋರ, ಅವರೆಲ್ಲರೂ ಇದನ್ನು ಖಂಡನೆ ಮಾಡಲೇಬೇಕು. ಅದಕ್ಕೆ ವೇದಾದಿ ಪ್ರೋಕ್ತ ಹಿಂಸಾಕೃತ್ಯ ಖಂಡನೆ, ಮತ್ತೆ ಅಸ್ಪೃಶ್ಯ ಉದ್ಧಾರ, ಜಾತೀಯತೆ ಸಮಾನತೆ ಎಲ್ಲ ಆಗಿನ ಕಾಲದಾಗ ರೇಣುಕರೇ ಅದೆಲ್ಲ ಕಂಡಿಡಿದಾರ ಸೂತ್ರಗಳು. ಸಮಾನತೆ ಏನು 12ನೇ ಶತಮಾನದ ಬಸವಣ್ಣಲಿಂತೆ ಆಗ್ಯದಂತ ಏನು ಹೇಳ್ತಾರಲ್ಲ, ರೇಣುಕರ ಕಾಲದಿಂದಲೂ ಸಮಾನತೆ ಅದು. ಅಸ್ಪೃಶ್ಯೋದ್ಧಾರ ಮತ್ತೆ ಕಾಯಕ ಕ್ರಾಂತಿ, ಎಲ್ಲರೂ ದುಡ್ಕೊಂಡು ತಿನ್ಲಿ ಅನ್ನೋದು ರೇಣುಕರ ಕಾಲದಿಂದ ಇದ್ದದ್ದು ಇದು. ಓಂ ಸಹನಾವವತ್ತು ಅಂತಂದ್ರೆ ಎಲ್ಲರೂ ಒಂದ್ ಕಡೆ ಸೇರಂಬರ್ರಿ, ಎಲ್ಲರೂ ಒಂದಾಗಂಬರ್ರಿ. ಸಹವೀರ್ಯಂ ಕರವಾವಹೈ ಸಹನೌ ಭುನಕ್ತು, ಎಲ್ಲರೂ ಕೂಡಿ ದುಡಿಯೋಣ, ಬಂದ ಫಲವನ್ನ ಎಲ್ಲರೂ ಕೂಡಿ ಹಂಚಿಕೊಂಡು ಉಣ್ಣೋಣ. ದಾಸೋಹ ಕಾಯಕ ಅದ ಇಲ್ಲ. ಸಹವೀರ್ಯಂ ಕರವಾವಹೈ ಅಂತಂದ್ರೆ ಕಾಯಕ, ಸಹನೌ ಭುನಕ್ತು ಅಂತಂದ್ರೆ ದಾಸೋಗ. ನಾವೆಲ್ಲರೂ ಒಂದೇ ಇದೀವಿ, ಕೂಡಂಬರ್ರಿ. ಸಹನಾವವತ್ತು ಅಂದ್ರೆ ನಮ್ಮಲ್ಲಿ ಭೇದ ಭಾವ ಬೇಡ. ಏನಂತಾನ, ಸಹನಾವ್ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿ ನಾವದೀತಮಸ್ತು, ತೇಜಸ್ವಿಗಳಾಗೋಣ, ಎಲ್ಲರೂ ಒಂದ್ ಕಡೆ ಸೇರೋಣ, ಭೇದ ಭಾವ ಇರ್ಲಾರ್ದಂಗ ಒಂದಾಗೋಣ, ಕೂಡಿ ದುಡಿಯೋಣ, ಬಂದದ್ರಲ್ಲಿ ಕೂಡಿ ಹಂಚಿಕೊಂಡು ಉಣ್ಣೋಣ. ಈ ರೀತಿ ಇದ್ದೇವಂತಂದ್ರೆ ತೇಜಸ್ವಿಗಳಾಗ್ತೀವಿ. ತೇಜಸ್ವಿ ನಾವದೀತಮಸ್ತು ಮಾ ವಿದ್ವಿಷಾವಹೈ,
ನಮ್ಮ ಮಧ್ಯೆ ಭೇದ ಭಾವ ಬೇಡವೇ ಬೇಡ, ಭಿನ್ನಾಭಿಪ್ರಾಯ ಬೇಡವೇ ಬೇಡ. ಹಿಂಗಿದ್ದೇವಂತಂದ್ರೆ ಓಂ ಶಾಂತಿ ಶಾಂತಿ ಶಾಂತಿ. ಈ ರೇಣುಕರಿಗಿಂತ ಹಿಂದಿನ ಹೌದಿಲ್ಲ ಉಪನಿಷತ್. ಉಪನಿಷತ್ನಾಗ ಏನ್ ಬಸವಣ್ಣವ್ರ ತತ್ವ ಹೇಳ್ಯಾರಲ್ಲ, ಎಲ್ಲ ತತ್ವಗಳು ಅದ್ರಾಗ ಅದಾವ, ಯಾವುದು ಹೊಸದಿಲ್ಲ. ತಿಳಿಲಕತ್ತದ್ರ ಆ ಒಂದು ಶ್ಲೋಕದಾಗೆ ಬಸವ ತತ್ವ ಕಂಪ್ಲೀಟ್ ಅಡಿಗೆದ. ಅದಕ್ಕೆ ಕಾಯಕ ಕ್ರಾಂತಿ, ಸ್ತ್ರೀ ಸ್ವಾತಂತ್ರ್ಯ, ಶಾಖಾ ಮಠಗಳ, ಶಿವಾಚಾರ್ಯ ಶಿವಾಚಾರಿಣಿಯರ ಸಂಘಗಳ ಸ್ಥಾಪನೆ ಇತ್ಯಾದಿ ಕ್ರಾಂತಿಗಳನ್ನ ಮುಂದಿನವರು ಮಾಡಿರುತ್ತಾರೆ. ರೇಣುಕರ ಟೈಮ್ನಾಗೆ ಏನ್ ಮಾಡ್ಯಾರ, ಅವಾಗಲಿಂತ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟದ್ದಕ್ಕೆ ಮಹಿಳೆಯರು ಲಿಂಗ ಕಟ್ಕೊಂಡು ಪೂಜೆ ಮಾಡ್ಕೊಳಕತ್ತಾರ. ಅವರು ಶಿವಾಚಾರ್ಯಣಿಯರ ಆಗ್ಯಾರ, ಶಿವಯೋಗಿಗಳು ಆಗ್ಯಾರ ಹೆಣ್ಮಕ್ಕಳು. ಸಹೃದಯದ ಓದುಗರಿಗೆ ಈ 3 ಮಂದಿ ಆಚಾರ್ಯರ ಮಹಿಮೆಗಳನ್ನ ಒಂದೆಡೆ ಸೇರಿಸಿರುವುದು ಎತ್ತನಿಂದ ಎತ್ತ ಸಂಬಂಧ. ಅದೇ ಹೇಳಿದ್ನಲ್ಲ, ತ್ರೇತಾಯುಗದ ರೇಣುಕರು ಎಲ್ಲಿ, ಈ ಕಲಿಯುಗದೊಳಗೆ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಟ್ಟ ರೇಣುಕರು ಅಂತ, ಇವ್ರಿಗೂ ರೇಣುಕರು ಅಂತಾರ, ಅವರಿಗೆ ರೇಣುಕರು ಅಂತಾರ, ಎಲ್ಲರಿಗೂ ರೇಣುಕಾಚಾರ್ಯ ಅಂತಂದ್ರೆ ಗದ್ದಲ್ ಬೀಳ್ತದಲ್ರಿ. ಕಾಲದಲ್ಲಿ ಬೇರೆ ಬೇರೆ ಆಚಾರ್ಯರು ಬಂದು ಅದರ ಪರಂಪರೆ ಆಚಾರ್ಯರು ಮುಂದಿನವರು, ಮೂಲದಲ್ಲಿ ರೇಣುಕರು. ಅದಕ್ಕೆ ಎತ್ತನಿಂದ ಎತ್ತ ಸಂಬಂಧ ಎಂಬ ಸಂದೇಹ ಬರುವುದು ಸಹಜ. ಈ ಸಂದೇಹವನ್ನು ಶ್ರೀ ಆರಾಧ್ಯರು ಸಾದರಪೂರ್ವಕ ತಮ್ಮ ಮಾತು ಕೃತಿಗಳ ಮುಖಾಂತರ ಹೋಗಲಾಡಿಸಿದ್ದಾರೆ. ಈ ಸಂಶಯಗಳನ್ನೆಲ್ಲ ತೆಗೆದುಹಾಕ್ಯಾರ ಅವರು. ಶ್ರೀ ಆರಾಧ್ಯರ ಪ್ರತಿಭಾ ಕುಂಚದಿಂದ, ಅಂದ್ರೆ ರೈಟಿಂಗ್, ಪ್ರತಿಭೆ ಅಂದ್ರೆ ಟ್ಯಾಲೆಂಟ್, ತಮ್ಮದೇ ಆದ ಪ್ರತಿಭೆಯಿಂದ ಬರೆದು ವೀರಶೈವ ದರ್ಶನ ಸಾಹಿತ್ಯ ನಿಜಕ್ಕೂ ಹುಲುಸಾಗಿ ಬೆಳೆಯುತ್ತಿದೆ. ಇವರಿಗೆ ಪರಮಾತ್ಮನು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತೇಳಿ ಇವರೇನ್ ಬೇರೆ ಯಾರಲ್ಲ, ಸಂಸ್ಕೃತ ಕಾಲೇಜಿನ ಪ್ರೊಫೆಸರ್ ಇವ್ರ ಬಗ್ಗೆ ಬರೆದಾರ. ಇವ್ರೇನ್ ಹುಚ್ಚರನ್ರಿ, ಇವರು ಯೂನಿವರ್ಸಿಟಿ ಪ್ರೊಫೆಸರ್ಗಳದಾರ. ಮತ್ತೆ ನಿಮ್ಗ ಈ ಅಡ್ರೆಸ್ ತಗೊಂಡು ಬೆಂಗಳೂರಿಗೆ ಹೋಗಕ್ಕಾಗಲಿಲ್ಲ ಅಂದ್ರೆ ಮೈಸೂರಿಗೆ ಹೋಗ್ರಿ. ಮೈಸೂರಿಗೆ ಏನದ ಅಂತಂದ್ರ ಪಂಚಾಚಾರ್ಯ ಎಲೆಕ್ಟ್ರಿಕ್ ಪ್ರೆಸ್, ಇದು ನೆನ್ಪಿಟ್ಕೋಬೇಕು. ಪಂಚಾಚಾರ್ಯ ಎಲೆಕ್ಟ್ರಿಕ್ ಪ್ರೆಸ್, ಸಯ್ಯಾಜಿರಾವ್ ರೋಡ್. ಬೆಂಗಳೂರಿಗೆ ಹೋದ್ರಿ ಅಂತಂದ್ರ ಇದು, ಮೈಸೂರಿಗೆ ಹೋದ್ರಿ ಅಂತಂದ್ರ ಸಯ್ಯಾಜಿರಾವ್ ರೋಡಿಗೆ ಹೋಗ್ಬೇಕು, ಪಂಚಾಚಾರ್ಯ ಎಲೆಕ್ಟ್ರಿಕ್ ಪ್ರೆಸ್ಸಿಗೆ ಹೋಗ್ಬೇಕು. ಬರ್ಕೋರಿ, ಮೈಸೂರಿಗೆ ಹೋದ್ರಿ ಅಂದ್ರೆ ಅಲ್ಲಿ ಸಿಗ್ತಾವ ಈ ಬುಕ್ಸ್ ಎಲ್ಲ. ಇವೆಲ್ಲ ಪ್ರಿಂಟ್ ಆಗೋದು ಅಲ್ಲೇ. ಚಂದ್ರಶೇಖರ ಗ್ರಂಥಮಾಲೆ, ಕುಸುಮ 17, 18 ಹಿಂಗೆಲ್ಲ ಇರ್ತಾವ. ಪಂಚಾಚಾರ್ಯ ಗ್ರಂಥಮಾಲೆ ಏನದ, ಈ ಚಂದ್ರಶೇಖರ ಗ್ರಂಥಮಾಲೆ ಅವೆಲ್ಲ ಕೊಡ್ರಪ್ಪ ಅಂದ್ರೆ ಕೊಟ್ಬಿಡ್ತಾರ. ಇದೇನಾಯ್ತು, ಪೀಠಿಕೆ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತದಿಲ್ಲ ಇನ್ನು ಮುಂದೆ. ಅತ್ಯಂತ ಉಪಯುಕ್ತ ಮಾಹಿತಿಗಳು. ರುದ್ರಮುನಿ, ವೀರ ರುದ್ರಮುನಿ ಶಿವಾಚಾರ್ಯ ಅಂತ ಯಾರು ಹೇಳ್ರಿ ಇವರು? ರಂಭಾಪುರಿ ಪೀಠದ ಗುರುಗಳು. ಅವರ ಆಶೀರ್ವಾದ ಇದ್ರಾಗ ಬುಕ್ನಾಗ ಬರ್ದಾಕ್ಯಾರ. ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು. ಅದು ಯಾರಪ್ಪ ಅಂದ್ರೆ ಈ ವೀರ ಗಂಗಾಧರ ಸ್ವಾಮಿಗಳು ಆದ್ಮೇಲೆ ನೆಕ್ಸ್ಟ್ ಇವ್ರು ರುದ್ರಮುನಿ ಸ್ವಾಮಿಗಳು ಬಂದಾರ. ಹೌದಲ್ರಿ? ಅವರು ಪೂರ ನಾವು ಸಣ್ಣ ಹುಡುಗರಿದ್ದಾಗ ಅವರೆಲ್ಲ ಕಡೆ ಇಷ್ಟಲಿಂಗ ಪೂಜೆ
ಮೈ ಮೇಲೆ ತಲೆ ಮೇಲೆಲ್ಲ ಹಾವುಗಳು ಸುತ್ತಕೊಂಡು ಕೂತು ಪೂಜೆ ಮಾಡ್ತಿದ್ರು. ಅವೆಲ್ಲ ನೋಡಿವು ನಾವು. ಅವ್ರದ್ದಾದ್ಮೇಲೆ ನೆಕ್ಸ್ಟ್ ಇವರು ವೀರ ರುದ್ರಮಣಿ ಶಿವಾಚಾರ್ಯರು ಬಂದ್ರು. ಇವ್ರದ್ದಾದ್ಮೇಲೆ ಮುಂದೆ ಇವರು ಈಗಿದ್ದವ್ರು ಬಂದಂಗೆ ಕಾಣಿಸ್ತಾರೆ, ಮೂರನೇದವ್ರು. ನಮ್ಮ ಕಾಲದವ್ರು ಇವರೆಲ್ಲ ಮೂವರು. ಆಧ್ಯಾತ್ಮಿಕ ಅಂತಃಸತ್ವವನ್ನ ಹೊಂದಿರುವ ನಮ್ಮ ಈ ಭಾರತ ಪುಣ್ಯ ಭೂಮಿಯಲ್ಲಿ ಅನೇಕ ಮತ ಧರ್ಮಗಳು ಬೆಳೆದು ನಿಂತಿವೆ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಇದೇ ಸೂತ್ರ ಅಲ್ಲ ನಮದು. ನಮ್ಮ ಧರ್ಮದಲ್ಲಿ ನಿಷ್ಠೆ ಇರಬೇಕು, ಇನ್ನೊಬ್ಬರ ಧರ್ಮದ ಬಗ್ಗೆ ಸಹಿಷ್ಣುತೆ, ಇನ್ನೊಬ್ಬರ ಧರ್ಮದ ಬಗ್ಗೆ ಅವ್ರೇನು ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಟೀಕೆ ಮಾಡ್ಲಾರ್ದಂಗ ಸಹಿಸ್ಕೋಬೇಕು. ನಮ್ಮ ಸಂಸ್ಕೃತಿಯ ವಿಶಿಷ್ಟ ಗುಣ ಸಮಾಜದ ಓರೆಕೋರೆಗಳನ್ನು ತಿದ್ದಿ ತೀಡಿ ಮುನ್ನಡೆಸಲೆಂದೇ ಮಹಾನುಭಾವರು ಅವತಾರ ಮಾಡಿರುತ್ತಾರೆ. ಕಲಿಯುಗದಲ್ಲಿ ಅತ್ಯದ್ಭುತ ಪ್ರಭಾವಶಾಲಿಗಳಾಗಿ ಸಂಚರಿಸಿದವರು ಶ್ರೀ ಜಗದ್ಗುರು ರೇವಣಸಿದ್ಧರು. ಜಗದ್ಗುರು ರೇವಣಸಿದ್ಧರು ಯಾರು? ಆದಿ ರೇವಣಸಿದ್ಧರು. ಸೆಕೆಂಡ್ ಒಂದು ರೇಣುಕಾಚಾರ್ಯ ಆದ್ಮೇಲೆ ನೆಕ್ಸ್ಟ್ ರೇವಣಸಿದ್ಧರು. ಅವರು ಪಾದವಿಟ್ಟು ಹರಿಸಿದ ಸ್ಥಾನಗಳು ಇಂದಿಗೂ ಜಾಗೃತ ತಪೋಭೂಮಿಗಳಾಗಿವೆ. ಇವರು ತಪಸ್ ಮಾಡಿದ್ದು ರಟ್ಟಗಲ್ ಅಂತದೆ ಇಲ್ಲಿ ಗುಲ್ಬರ್ಗ ಹತ್ರ, ಮತ್ತೆ ಎಲ್ಲೆಲ್ಲದವ ಅನ್ನೋದು ಹೇಳ್ತೇನೆ. ಶ್ರೀ ಜಗದ್ಗುರು ರೇವಣಸಿದ್ಧರ ಅಸಾಧಾರಣವಾದ ರೀತಿಗಳು ಒಂದಲ್ಲ ಹಲವಾರು. ಇಂಥ ಮಹಿಮಾನ್ವಿತರಾದ ಸ್ವಯಂ ಜ್ಯೋತಿ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಸಚ್ಚಾರಿತ್ರ್ಯವನ್ನ ಬಹಳ ಪರಿಶ್ರಮ ವಹಿಸಿ ಶ್ರೀ ಎಂ ಚಂದ್ರಶೇಖರ್ ಆರಾಧ್ಯರು ಬರೆದಿರುವ ಈ ಕೃತಿಯನ್ನ ವಿಹಂಗಮ ದೃಷ್ಟಿಯಿಂದ ನೋಡಿ ಸಮಾಧಾನವಾಯಿತು. ಅಭಿಮಾನಪೂರ್ವಕವಾಗಿ ಆಚಾರ್ಯ ಸಾಹಿತ್ಯವನ್ನು ಪ್ರಸಾರ ಮಾಡುತ್ತಿರುವ ಶ್ರೀಯುತರ ಸಾಧನೆ ಅಮೂಲ್ಯವಾದದ್ದು. ಪರಮದಯಾಳು ಶ್ರೀ ಪಾರ್ವತಿ ಪರಮೇಶ್ವರರು ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕೃತಿಕರ್ತರಾದ ಶ್ರೀ ಎಂ ಚಂದ್ರಶೇಖರ್ ಆರಾಧ್ಯರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ, ಮಂಗಲ ಪರಂಪರೆಯನ್ನ ಅನುಗ್ರಹಿಸಲಿ ಅಂತ ಅವ್ರು ಹೇಳಿದ್ರು. ಇವರು ತಪಸ್ಸು ಮಾಡಿದ ಜಾಗಗಳು ಎಲ್ಲೆಲ್ಲದವಪ್ಪ ಅಂತಂದ್ರೆ ಕೊಲ್ಲಿಪಾಕಿ ಒಳಗೆ ತಪಸ್ಸು ಮಾಡ್ಯಾರ. ಎಲ್ಲಿ? ಹೈದರಾಬಾದ್ನಲ್ಲಿ. ಅಲ್ಲಿ ಅಲೇರ್ ಅಂತ ಬರ್ತದ ಒಂದು ರೈಲ್ವೆ ಸ್ಟೇಷನ್. ಅಲೇರ್ ರೈಲ್ವೆ ಸ್ಟೇಷನ್ ಹೈದರಾಬಾದ್ ಬಲ್ಲಿ 4 ಮೈಲಿ ದೂರ. ಅಲೇರ್ ರೈಲ್ವೆ ಸ್ಟೇಷನ್ ನಿಂತ 4 ಮೈಲಿ ದೂರ. ಅಲ್ಲಿ ಒಂದಾಯ್ತು. ನೆಕ್ಸ್ಟ್ ರಂಭಾಪುರಿ ಕ್ಷೇತ್ರದೊಳಗೆ ಇವರು ತಪಸ್ ಮಾಡ್ಯಾರ ರೇವಣಸಿದ್ಧರು. ಮತ್ತೆ ರೇವಣಸಿದ್ಧರ ದೇವಾಲಯ ಬೆಂಗಳೂರಿನ ಶ್ರೀ ಶಿವಗಂಗಾ ಕ್ಷೇತ್ರದಲ್ಲಿ ಇದೆ. ಶಿವಗಂಗಾ ಕ್ಷೇತ್ರ ಅಂತದ ನೋಡ್ರಿ ಬೆಂಗಳೂರಾಗ ಯಾರಿರ್ತೀರಿ ನೋಡ್ರಿ ಅದು. ಇಲ್ಲಿ ಆದ ಇಲ್ರಿ ಅಲ್ಲಿ. ಇಲ್ಲಿ ಇಷ್ಟಲಿಂಗ ಅನುಷ್ಠಾನದಲ್ಲಿ ತಲ್ಲೀನವಾದ ಮೂರ್ತಿ ಇದೆ. ಇಲ್ಲಿರುವ ಮೇಲಣಗವಿ ವೀರ ಸಿಂಹಾಸನ ಮಠಕ್ಕೂ ಮತ್ತು ದೇವಾಲಯಕ್ಕೂ ನಿಕಟ ಸಂಬಂಧವಿದೆ. ಅಲ್ಲೇನ ಮೇಲಣಗವಿ ಅಂತದಂತ. ನೆಕ್ಸ್ಟ್ ಸಿದ್ಧರ ಬೆಟ್ಟ. ಇದು ಅಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿದೆ. ಇಲ್ಲಿರುವ ಬೆಟ್ಟದ ಮೇಲೆ ಶ್ರೀ ರೇವಣಸಿದ್ಧರು ಬಹುಕಾಲ ತಪಸ್ಸನ್ನು ಆಚರಿಸಿದರೆಂದು ಸ್ಥಳ ಪುರಾಣದಿಂದ ತಿಳಿದು ಬರುತ್ತದೆ. ಈ ಬೆಟ್ಟದಲ್ಲಿ ಅಮೂಲ್ಯವಾದ ವನಸ್ಪತಿಗಳು ವ್ಯಾಪಕವಾಗಿ ಬೆಳೆದಿವೆ. ಮುಂದೆ 5ನೇದ್ದೇನು ರೇವಣಗಿರಿ. ಗುಲ್ಬರ್ಗದಾಗ ರೇವಣಯ್ಯ ಹೆಸರಿಟ್ಟಾರ. ಅವೆಲ್ಲ ಏನಂತಂದ್ರ ಈ ಗುರುಗಳ ಹೆಸರೇ ಅದು. ರೇವಣಗಿರಿ, ರೇವಣಸಿದ್ದೇಶ್ವರ ಇದೇನದಂತಂದ್ರ ಇದೆಲ್ಲ ಈ ಜಗದ್ಗುರುಗಳದೇ ಇದೆ. ಈ ಕ್ಷೇತ್ರವು ಗುಲ್ಬರ್ಗ ಜಿಲ್ಲೆಯ ರಟ್ಟಗಲ್ಲಿನ ಗ್ರಾಮಕ್ಕೆ 2 ಮೈಲಿ ದೂರದಲ್ಲಿರುವುದು. ಅಲ್ಲಿನ ಪರ್ವತದ ಶಿಖರದಲ್ಲಿ ರೇವಣಸಿದ್ಧರ ಹೆಸರಿನ ವಿಶಾಲವಾದ ದೇವಾಲಯವಿದೆ. ಮತ್ತೆ ರೇವಣಸಿದ್ದೇಶ್ವರ ದೇವಾಲಯ ಇದು ಬೊಂಬಾಯಿ ಪ್ರಾಂತ್ಯದ ಸೊಲ್ಲಾಪುರದಲ್ಲಿದೆ. ಈ ಪ್ರಾಂತ್ಯದಲ್ಲೆಲ್ಲ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ರೇವಣಸಿದ್ದೇಶ್ವರ ಟೆಂಪಲ್. ರೇವಣ ತಲಾವ್ ಅಂದ್ರೇನು? ತಲಾವ್ ಅಂದ್ರೆ ಇದು ಕೆರೆ ಇದ್ದಂಗೆ ಕಾಣಿಸ್ತದೆ. ಈ ತೀರ್ಥ ಕೆರಿಗೆ ಅಂತಾರೆ ತಲಾವ್ ಅಂತ ಹೇಳಿ. ತಲಾವ್ ಅಂದ್ರೆ ಕೆರೆ. ಹಿಮಾಲಯ
ಈ ತೀರ್ಥವು ಹಿಮಾಲಯದಲ್ಲಿರುವ ಶ್ರೀ ಜಗದ್ಗುರು ಏಕೋರಾಮಾರಾಧ್ಯ ಧರ್ಮಪೀಠಕ್ಕೆ ಉಷಾಮಠ 2 ಮೈಲಿ ದೂರದಲ್ಲಿರುವ ಶ್ರೀ ಮಹಾಚಾರ್ಯರ ಪವಿತ್ರ ನಾಮದಿಂದ ಪ್ರಸಿದ್ಧವಾಗಿದೆ. ಶ್ರೀ ರೇವಣಸಿದ್ಧರು ಹಿಮಾಲಯಕ್ಕೆ ದಯಮಾಡಿಸಿದಾಗ ಈ ತೀರ್ಥ ಸ್ನಾನವನ್ನು ಮಾಡಿದ್ದರಿಂದ ತೀರ್ಥಕ್ಕೆ ಈ ಹೆಸರು ಬಂದಿದೆ. ಇದು ಹಿಮಾಲಯದಂದ್ರಿ, ಇದು ಉಷಾಮಠ, ಓಕಿಮಠ ಅಂತಿರಲ್ಲ, ಕೇದಾರ್ದಿದು, ಅಲ್ಲಿದ್ದು. ರೇವಣಸಿದ್ಧ ದೇವಾಲಯ ತೀರ್ಥ ಇದು ಮದ್ರಾಸ್ ಪ್ರಾಂತ್ಯದಲ್ಲಿ ಉತ್ತರ ಪರ್ವತದ ಮಧ್ಯದಲ್ಲಿದೆ. ಅಲ್ಲಿ ರೇವಣಸಿದ್ಧರ ದೇವಾಲಯವು, ಅದರ ಮುಂದೆ ಸ್ನಾನ ಮಾಡುತ್ತಿದ್ದ ಕೊಳವು ಇದೆ. ಇಲ್ಲಿಯ ಹರಿವಿಧಿಗಳ ಮಾಯಾ ನಿವೃತ್ತಿಗಾಗಿ ಪರಮೇಶ್ವರನು ಜ್ವಾಲಾಮಾಲ ರೂಪದಲ್ಲಿ, ಲಿಂಗ ರೂಪದಲ್ಲಿ ಉದ್ಭವಿಸಿದ್ದು. ಇಲ್ಲಿಯೇ ಶ್ರೀ ಅರುಣಾಚಲೇಶ್ವರ ದೇವಾಲಯವು, ರಮಣ ಮಹರ್ಷಿಗಳ ಆಶ್ರಮವೂ ಇದೆ. ಇದು ಎಲ್ಲಿದಪ್ಪ ಅಂದ್ರೆ ಮದ್ರಾಸ್ ಪ್ರಾಂತ್ಯದ ಉತ್ತರ ಪರ್ವತದ ಮಧ್ಯದಲ್ಲಿ ಅದ ಅಂತೇಳಿ. ನೆಕ್ಸ್ಟ್ ವೃದ್ಧಾಚಲ. ಇದು ವೃದ್ಧಾಚಲ ಅಂತೇಳಿ ಇದು ತಮಿಳುನಾಡಿನಲ್ಲಿದೆ. ಈ ಕ್ಷೇತ್ರವು ಶ್ರೀ ಆಚಾರ್ಯರು ಅನುಷ್ಠಾನ ಮಾಡಿದ ಸ್ಥಳಗಳಲ್ಲಿ ಅವರ ದೇವಾಲಯ ಇರುವುದು. ಸುತ್ತೂರು ಸಮೀಪದಲ್ಲಿರುವ ಗುಡ್ಡದಲ್ಲಿ ಶ್ರೀ ರೇವಣಸಿದ್ಧರು ತಪಸ್ಸು ಎರಗಿ ಭಕ್ತರಿಗೆ ದರ್ಶನವಿತ್ತಿದ್ದರಿಂದ ಭಕ್ತರು ಗುರುಗಳ ಹೆಸರಿನಲ್ಲಿ ಒಂದು ಮಠವನ್ನು ಕಟ್ಟಿಸಿ ಅದನ್ನು ವೀರಸಿಂಹಾಸನದ ಶಾಖಾ ಮಠವೆಂದು ಕರೆಯುತ್ತಿದ್ದಾರೆ. ಈ ಪೀಠದ ಮೂಲ ಗುರುಗಳಾದ ಶಿವರಾತ್ರೀಶ್ವರರು ಶ್ರೀ ರೇವಣಸಿದ್ಧರ ರೇಣುಕರ ಚರಣ ರೇಣುವಾಗಿ ಉದಿಸಿದರೆಂದು. ಶಿವರಾತ್ರಿ, ಸುತ್ತೂರು ಶಿವರಾತ್ರಿ ಇವ್ರದ್ದು ನಮ್ಮ ಪೀಠ ಅಂತ ನೋಡ್ರಿ ಇದು. ಹೌದಲ್ರಿ, ಸುತ್ತೂರು ಮಠ ಅಂತ ಹೇಳ್ಕೊಂತ ರೇವಣಸಿದ್ದೇಶ್ವರ ಶಿವರಾತ್ರೇಶ್ವರರು ಶ್ರೀ ರೇವಣಸಿದ್ದೇಶ್ವರ ರೇಣುಕರ ಚರಣ ರೇಣುವಾಗಿ ಉದಿಸಿದರೆಂದು ಆ ಪೀಠಾಧಿಪತಿಗಳು ಪ್ರಕಟಿಸಿರುವ ಸುತ್ತೂರು ಸಿಂಹಾಸನ ಗುರು ಪರಂಪರೆ ಎಂಬ ಗ್ರಂಥದಲ್ಲಿ ತಿಳಿದು ಬರುತ್ತದೆ. ರಂಭಾಪುರಿ ಠಾಕಮಠ ಹೌದಲ್ರಿ ಅದು, ಸುತ್ತೂರು ಮಠ. ಸಿದ್ಧಗಂಗಾ. ಶ್ರೀ ರೇವಣಸಿದ್ಧರು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಕೆಲ ಕಾಲ ತಪಸ್ಸನ್ನು ಆಚರಿಸಿ ಅಲ್ಲೊಂದು ಮಠವನ್ನು ಮಾಡಿದರೆಂದು, ಆ ಮಠವು ವೀರಸಿಂಹಾಸನ ಶಾಖಾ ಮಠವೆಂದು ಅಲ್ಲಿನ ತಳ ಪುರಾಣ ತಿಳಿಯುತ್ತದೆ. ಸಿದ್ಧಗಂಗಾ ಮಠನು ಅವ್ರದೇ ಕಾಣಿಸ್ತವ. ಮತ್ತು ಎಡೆಯೂರು. ಶ್ರೀ ರೇವಣಸಿದ್ಧರು ಎಡೆಯೂರ ನದಿಯ ಮೇಲೆ ಕೆಲ ಕಾಲ ತಪಸ್ಸನ್ನು ಆಚರಿಸಿದ್ದರಿಂದ ಭಕ್ತರು ಆ ಸ್ಥಳದಲ್ಲಿ ಗುರುವರ್ಯರ ದೇವಾಲಯವನ್ನು ಕಟ್ಟಿಸಿರುವರು. ಶ್ರೀ ಸಿದ್ಧಲಿಂಗೇಶ್ವರರು ಅಲ್ಲಿಯೇ ತಪಸ್ಸೆರಗಿ ರೇವಣಸಿದ್ಧರನ್ನು ಆರಾಧಿಸಿ ಸಿದ್ಧಿ ಪಡೆದರು. ನೋಡ್ರಿ, ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಇವರು ಆಶೀರ್ವಾದ ಮಾಡ್ಯಾರ ರೇವಣಸಿದ್ಧರು. ರೇವಣಸಿದ್ಧರ ದೇವಾಲಯದ ಮುಂಭಾಗದಲ್ಲಿಯೇ ಸಿದ್ಧಲಿಂಗೇಶ್ವರ ದೇವಾಲಯವಿದೆ. ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ಗುರುವಾದ ರೇವಣಸಿದ್ಧರನ್ನ ತಮ್ಮ ವಚನಗಳಲ್ಲಿ ಮನಸಾ ಸ್ತುತಿಸಿರುವುದು ಗಮನಾರ್ಹ. ಎಲ್ಲ ಒಟ್ಟು ಮೂಲಿಗೆ ದಬ್ಬಿ ಬಿಟ್ಟಾರಲ್ರಿ. ನೆಕ್ಸ್ಟ್ ಶಿವಗಂಗೆ. ಈ ನೋಡ್ರಿ, ಇವೆಲ್ಲ ಏನಾಗ್ಯಾವ, ಯಾವದನ್ನ ಫೇಮಸ್ ಮಾಡ್ಬೇಕು ಅವ್ ಬಿಟ್ಟು ಏನೇನೋ ಫೇಮಸ್ ಆಗ್ಲಕತ್ತಾವ. ಶಿವಗಂಗೆ. ಶ್ರೀ ರೇವಣಸಿದ್ಧರು ಈ ಕ್ಷೇತ್ರದಲ್ಲಿ ಕೆಲಕಾಲ ತಪಸ್ಸನ್ನು ಆಚರಿಸಿದ್ದರಿಂದ ಭಕ್ತರು ಅವರ ಹೆಸರಿನ ದೇವಾಲಯವನ್ನು ಕಟ್ಟಿಸಿರುವರು. ಆ ಕಾಲದಲ್ಲಿಯೇ ಶ್ರೀ ರೇವಣಸಿದ್ಧರ ಬೆಟ್ಟದ ಮೇಲಿನ ಜಲಸ್ತಂಭವನ್ನ, ಅಗ್ನಿಸ್ತಂಭವನ್ನ ಸ್ಥಾಪಿಸಿದರೆಂದು ಪ್ರತೀತಿ ಇದೆ. ಇಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನದ ಮಹಾಸಂಸ್ಥಾನದ ಶ್ರೀ ಮೇಲಣಗವಿ ವೀರಸಿಂಹಾಸನ ಮಠ ಹೊಂದಿದೆ. ಒಳಕಲ್ಲು ತೀರ್ಥವು ಇಲ್ಲಿ ಇದೆ, ಶಿವಗಂಗಾ ಅನ್ನಲ್ಲಿ. ಮತ್ತೆ ಬಾತಿ ಬೆಟ್ಟ ಅಂತದು ಅಂತ ದಾವಣಗೆರೆ ಒಳಗದ ಆಗ್ತದೆ. ಬಾತಿ ಬೆಟ್ಟ ದಾವಣಗೆರೆ ಮತ್ತು ಹರಿಹರಗಳ ಮಧ್ಯೆ ಇರುವ ಬಾತಿ ಬೆಟ್ಟದಲ್ಲಿಯೂ ಶ್ರೀ ರೇವಣಸಿದ್ಧರು ಕೆಲಕಾಲ ತಪಸ್ಸನ್ನು ಆಚರಿಸಿದ ಕುರುಗಳಿರುವ ಎಂದು ಸ್ಥಳ ಪುರಾಣಗಳಿಂದ ತಿಳಿದು ಬರುತ್ತದೆ. ಹಿಂಗೆ ಜಗ್ಗದ ಇವ್ರದು ಸಾಕು, ಬೇಸರ ಬರ್ಲಕತ್ತ. ಅವ್ರು ಮಾಡಿದ್ದು ಸುಮ್ಮ ನೋಡ್ಲಕ್ ನಮಗ ಆಗ್ತಾ ಇಲ್ಲ. ಇದು ಏನಾಗ್ಯದ ಅಂತಂದ್ರೆ, ನಮ್ಮ ತಾಯಿ ಅಕ್ಕನ ಮಗ
ವೀರಯ್ಯ ಹಿರೇಮಠ ಅಂತೇಳಿ PWD ಆಫೀಸರ್ ಆಗಿ ರಿಟೈರ್ ಆಗ್ಯಾರ. ನಾವು ಅವ್ರ ಕೈಯಾಗ ಬೆಳೆದವ್ರು, ಸಣ್ಣ ಹುಡುಗರು ನಾವು. ಮತ್ತ ಹಿಂಗೆಲ್ಲ ಭಾರಿ ವಚನ ಸಾಹಿತ್ಯ 106 ವಚನಗಳು ಹೇಳಿ ಅದು ತಿಳ್ಕೊಂಡಿವಿ ಇದು ತಿಳ್ಕೊಂಡು ಇವತ್ತು ದೊಡ್ಡ ಶಾಣೆತನ ಹೇಳಿಬಿಟ್ಟೆವು. ಅದ್ರಾಗ ನಿಂದೇನದ ತಿಳ್ಕೊಳ್ಳೋದು ಬಿಟ್ಕೆ ನೀ ಏನೇನ ತಿಳ್ಕೊಂಡು ಪಾಂಡಿತ್ಯ ಪ್ರದರ್ಶನ ಮಾಡ್ಲಕತ್ತಿದಿ ಅಂತೇಳಿ ಅವ್ರು ನನಗ ಕಿವಿ ಹಿಡಿದು ಒಳಗ್ ಕರ್ಕೊಂಡು ಹೋಗಿ ಈ ಗ್ರಂಥಗಳು ನನ್ನ ಕೈ ಕೊಟ್ರು. ಏನ್ರಿ ಇವತ್ತಿಗೆ ಅದ ಗುಲ್ಬರ್ಗದಾಗ. ಅಂದ್ರ ನಿನ್ನ ಪರಂಪರೆ, ನಿಂದ ಹಿಂದಿನ ಗುರುಗಳು ಏನದಾರ ಅದನ್ನ ನೀನು ತಿಳ್ಕೊಂಡು ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಅದನ್ನು ಮೂಲ ಬಸವಾದಿ ಶರಣರಿಗಿಂತ ಮೂಲ ಬಸವಾದಿ ಶರಣರು ಮುಂದೆ ಬಂದು ಅವರು ಉದ್ಧಾರ ಮಾಡಿದವರು. ಆದ್ರೆ ಅದರ ಹಿಂದಿಂದು ಇತಿಹಾಸನೇ ನಿನ್ನಲ್ಲಿ ಇಲ್ಲಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾರ ನೀ ತಿಳ್ಕೊಂಡಿದಿ ಹೇಳ್ತಿದೆ ಅನ್ನತ್ ಕಾಯ್ಲಕತ್ತೀವಿ. ಅದನ್ನ ಬಿಟ್ಟು ನೀ ಮುಂದಿಂದ ಹೇಳ್ತಿದಿ ಹಿಂದಿಂದ ಏನು ನಿನಗೆ ಗೊತ್ತೇ ಇಲ್ಲಲ್ಲ ಅಂತಂದ್ರ ಅಂದ್ ಈ ಗ್ರಂಥಗಳು ನನ್ನ ಕೈ ಕೊಟ್ಟ. ಅದ್ರಾಗ ಏನಾಗ್ಯದ ಭಾಗ 2 ಭಾಗ 3 ಸಿಕ್ಕವ. ಇವತ್ತ ಮಾಳಿಗೆ ಮೇಲೆ ಹೋಗಿ ಅವೆಲ್ಲ ಬುಕ್ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಬಿಸಿಲಿಗಿಟ್ಟು ಒಳಗ ಒಂದ್ ರೂಮ್ನಲ್ಲಿ ಇನ್ನೊಂದು ರೂಮಿಗೆ ಒಂದ್ ಅರ್ಧ ಶಿಫ್ಟ್ ಮಾಡೀನಿ. ಇವತ್ತು ಖಾಲಿ ಇದ್ನೆಲ್ಲ ಅದ್ರಾಗ ಒಂದು ಸಿಗ್ತಾ ಇಲ್ಲ, 2 3 ಸಿಕ್ಕದ. ಅದು ಒಂದು ಎಲ್ಲಿ ಅದ ನೋಡ್ಬೇಕು, ಹುಡುಕ್ಬೇಕು. 2000 ಬುಕ್ ಅದಾವ. ಅದು ಎತ್ತಿಡೋದ್ರಾಗೆ ಸಾಕಾಗಿ ಹೋಗ್ಬಿಡ್ತು. ಯಾವ್ದಾರ ನರ ಎಳುವು ಚಟ್ ಅಂತಂದ್ರೆ ಮತ್ತೆ 8 ದಿನ ರೆಸ್ಟ್ ತಗೋಬೇಕು, ಅದಕ್ಕೆ ಇಂಜೆಕ್ಷನ್ ತಗೋಬೇಕು. ಎಲ್ಲ ಹಿಂಗದ ನಮ್ಮ ಸಮಸ್ಯೆ. ಏನೋ ಒಂಥರ ಎಂಜಾಯ್ಮೆಂಟ್ ಅನಿಸ್ತಾರೆ ಈಗಿನ ಪಾಠ. ಅಮೂಲ್ಯ ಮಾಹಿತಿಗಳು. ಬಹಳ ಮೂಲ ನಮ್ಮ ಯಾವ್ದು ಇದೈತಿಲ್ಲ ಅದನ್ನ ತಿಳಿಸಿಕೊಡುವಂತ ಒಂದು ಇದಾದ್ರದ ಸನಾತನ ಸಾಹಿತ್ಯ ನಮ್ದೇನದ ಮೂಲ ಸನಾತನ. ಇದಕ್ಕ ಸಾಯಿಸ್ಬೇಕಂತಾರಲ್ಲ, ಇದು ಹುಟ್ಟಿಲ್ಲರಿ. ಇದು ಯಾವುದೇ ಒಂದು ವ್ಯಕ್ತಿಲಿಂತ ಹುಟ್ಟಿದ್ದಿಲ್ಲ, ಇದು ಅನುಭವದಿಂದ ಬಂದದ್ದಿದು. ಎಲ್ಲಾ ಜನರು ಹಿಂಗಿದ್ರೆ ಚೆನ್ನಾಗಿರ್ತೀವಿ ಅಂತೇಳಿ ಎಲ್ಲರೂ ಕೂಡಿ ಮಾಡಿದ ಧರ್ಮ ಇದು. ಹುಟ್ಟಿದ್ರೆ ಸಾಯ್ಬೇಕಲ್ಲ, ಅದು ಹುಟ್ಟಲಾರ್ದ ಧರ್ಮ ಅದ. ಸನಾತನ ಹುಟ್ಟಲಾರ್ದದು. ಯಾರು ಹುಟ್ಟ್ಯಾರ ಅದಕ್ಕೆ ತಂದೆ ತಾಯಿ ಅಂತ ಯಾವ ಕೇಳಂಗಿಲ್ಲ. ಅದಕ್ಕೆ ತಾನೇ ಹೆಂಗಿರ್ಬೇಕು ಹಂಗದ. ಸ್ವಯಂಭೂ ಶಿವ ಹೆಂಗದನ ಹಂಗದ ಅದು. ಅದಕ್ಕೆ ಯಾರು ಏನೂ ಮಾಡ್ಲಿಕ್ಕಾಗಂಗಿಲ್ಲ. ಭಾರತ ದೇಶದ ಸನಾತನ ಧರ್ಮ ನೋಡ್ರಿ, ಎಷ್ಟು ಕ್ರಿಶ್ಚಿಯನ್ರು ಬಂದು ಆಳಿ ಹೋದರು, ಮೊಘಲರು ಬಂದು ಆಳಿ ಹೋದರು, ಏನೆಲ್ಲ ಬಂದು ಆಳಿ ಹೋದ್ರೂ ಆ ಧರ್ಮ ಮತ್ತೆ ಹೆಂಗಿರ್ಬೇಕು ಹಂಗೆ ಆದ ಇಲ್ಲ. ಅದ್ರೊಳಗೆ ಏನಾರ ವ್ಯತ್ಯಾಸ ಆಗ್ಯದೇನು? ಕೆಲವೊಂದು ಸಾರಿ ಡಿಮ್ ಆಗಿರ್ಬೇಕು, ಆದ್ರೆ ಮತ್ತೆ ಬೆಳೀತದ, ಅದು ಮತ್ತೆ ಬೆಳೀತದ. ಅದಕ್ಕೇನ್ ಮಾಡಮು? ಈಗ ಯಾವ್ದಾರ ಒಂದು ಗ್ರಂಥ, ಇವೇನ್ ಬಹಳ ದೊಡ್ಡ ಇಲ್ಲಿವು. ಎಷ್ಟದ ಇದು ಬುಕ್? ಹೆಂಗದ ನೋಡ್ರಿ, ತೋರಿಸ್ತೇನೆ ನಿಮಗ. ಸಣ್ಣ ಬುಕ್ ಇವು. ಇದೇನೀಗ ನೋಡ್ರಿ, ಇಷ್ಟೇ ಬುಕ್ ಅದು. ಎಷ್ಟು ಪೇಜ್ ಅದ ಇದು? ಇದನ್ನು ಸಂಶೋಧನೆ ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟಾರ. ಏನಂದ್ರೆ 50 ಪುಟದ ಬುಕ್ ಅದು. ಇಷ್ಟೇ ಸಣ್ಣ ಬುಕ್ ಅದು. ಇದು ಭಾಗ 2, ಇದು ಭಾಗ 3. ಪೂರ್ವಾಚಾರ್ಯರ ಗ್ರಂಥ ಧರ್ಮದರ್ಶನ. ಇದು ಎಷ್ಟು ಪೇಜ್ ಅದಪ್ಪ ಅಂದ್ರೆ 100 ಪೇಜಿಂದ ಅದ. ನೀವು ಬುಕ್ ಬರೆದ್ರು ಇಷ್ಟೇ ಸೈಜಿಂದ ಬರೀಬೇಕು. ಏನಾರ ಬರೆದ್ರೆ ಇಷ್ಟೇ 200 ಪುಟದಷ್ಟು ಬರೆದ್ರಿ ಅಂತಂದ್ರೆ 100 ಪುಟ ಪ್ರಿಂಟೆಡ್ ಆಗ್ತದೆ. ನೀವು ಪ್ರವಚನ ಪ್ರಭೆಗಳು ಅವು ನೀವು ಓದ್ರಿ. ಈ ಒಂದು ನಮ್ಮ ಯಾರು ಸಿದ್ದೇಶ್ವರ ಸ್ವಾಮಿಗಳ ಒಂದು ಪ್ರವಚನ ಸಾರ ಸಂಗ್ರಹ ಏನದ ಅದು, ಮತ್ತೆ ಇವು ಪೂರ್ವಾಚಾರ್ಯರ ಧರ್ಮದರ್ಶನ ನಾನು ಓದ್ತೇನೆ. ಸ್ವಲ್ಪ ಮೊದಲು ಇಂಟ್ರೊಡಕ್ಷನ್ ಇದ್ದದಕ್ಕೆ ಭಾಳ ಟೈಮ್ ಹಿಡಿತದ. ಆಮೇಲೆ ಸ್ವಲ್ಪ ಒಂದೊಂದು ಪ್ಯಾರ ಓದಿ ಇಟ್ಬಿಡೋದು. ಭಾಳ ಓದಿ ಭಾಳ ತಿಳ್ಕೊಂಡ್ರು ಏನಂತ ನಿಮ್ಗೆಲ್ಲ ಗೊತ್ತಿದ್ದೇ ಇರ್ತದ. ಈಗ ಎಡಿಟ್ ಆಗ್ಬೇಕಾಗ್ಯದ. ಮೂಲದಲ್ಲಿ ನಮ್ಮ ಸಾಹಿತ್ಯ ಹೆಂಗಿತ್ತು, ನಮ್ಮ ಧರ್ಮ ಹೆಂಗಿತ್ತು, ಅವರು ಎಲ್ಲೆಲ್ಲಿ ತಪಶ್ಚರ್ಯ ಮಾಡ್ಯಾರ, ಎಲ್ಲೆಲ್ಲಿ ಸಂಚರಿಸ್ಯಾರ, ಅವೆಲ್ಲ ಪಾವನ ಕ್ಷೇತ್ರಗಳಾಗ್ಯಾವ್ರಿ. ಆದ್ರೆ ಅವರು ಹೊಸಾದಾರ ಬೇರೆ ಆಗ್ಯಾಬಿಟ್ಟಾರಿ. ಹಿಂಗಾಗಿರ್ಬೋದ್ರದ. ಹೌದ್ರಿ. ಇಲ್ಲಿ ನಮ್ಮ ಇಂಚಲ ಶಿವಯೋಗೇಶ್ವರ ಮಂದಿರ ಅಂತ ಐತಲ್ರಿ, ಅಲ್ಲೇನು ರೇವಣ ಸಿದ್ದೇಶ್ವರ ಅಜ್ಜಾರ ಅಂತೇಳಿ ಆಗಿ ಹೋಗ್ಯಾರ್ರಿ. ಅವ್ರ ಹಿಂದಿನ ಪವಾಡ ಹೇಳ್ತೀರಿ. ನಮ್ಮ
ಹೂವಾದವ್ರಿ ಏನ ಹುಕ್ಕಿ ಮಾಡಿದಾಗ್ರಿ ಸುಡು ಹುಕ್ಕಿ ಒಳಗ್ರಿ ಕೈ ಕಿರಿಕ್ಯಾಕೆಲ್ಲ ದೈವದುದ್ರ ಹಿಂಗ ತೋರಿಸಿದವ್ರ ಸಿದ್ದೇಶ್ವರ ರೇವಣ ಸಿದ್ದೇಶ್ವರ ಅಂತ ಹೇಳ್ರಿ ಅಲ್ಲೇ ಇವತ್ತಿಗೂ ಅವ್ರ ಇವುದವ್ರೆಲ್ಲ ಸಮಾಜದವ್ರಿ ಇಲ್ಲಿ ನಮ್ಮ ಇಂತೆಲ್ಲ ಶಿವೇಶ್ವರ ಮಂದಿರದಾಗ್ರಿ ನಮ್ಮ ಇದು ಗಂಗಾಧರ ಸ್ವಾಮಿಗಳು ಹೇಳಿದ್ರಲ್ಲ, ಇದು ಎಲ್ಲಪ್ಪ ಅಂದ್ರೆ ಸೊನ್ನಲಿಗೆ ಅಲ್ಲಿದು ಹೇಳಿದ್ರಲ್ಲ, ಅದ್ರ ಬಗ್ಗೆ ಯಾರ ಚರಿತ್ರೆದಾಗ ಬರ್ತದಂದ್ರೆ ಇದು ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರ ಚರಿತ್ರೆ ಒಳಗೆ ಅನ್ನೋದು ಸೊನ್ನಲಿಗೆ. ಈ ಸೊನ್ನಲಿಗೆ ಒಳಗೆ ಇದು ಈಗಿನ ಸೊಲ್ಲಾಪುರ, ಇಲ್ಲಿ ರೇವಣ ಸಿದ್ಧರ ದೇವಾಲಯವಿದೆ. ಸೊಲ್ಲಾಪುರದಾಗ ಅದ ಅಂತಲ್ರಿ ರೇವಣ ಸಿದ್ದೇಶ್ವರ ದೇವಾಲಯ. ಸಿದ್ದರಾಮ ಬೇರೆ, ರೇವಣ ಸಿದ್ದೇಶ್ವರ ದೇವಸ್ಥಾನ ಸೊಲ್ಲಾಪುರದಾಗ ರೇವಣ ಸಿದ್ದೇಶ್ವರ ದೇವಾಲಯದ ಅಂತ. ರೇವಣ ಸಿದ್ದೇಶ್ವರ ಇಲ್ಲಿ ಸಿದ್ದರಾಮನು ಶ್ರೀಶೈಲದಿಂದ ತಂದು ಸ್ಥಾಪಿಸಿದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವಾಲಯವಿದೆ. ಇಲ್ಲಿ ಅಕ್ಕನಾಗಮ್ಮನ ಗವಿಯೂ ಇದೆ. ಇಲ್ಲಿ ರೇವಣ ಸಿದ್ಧರು ಕೆಲಕಾಲ ಇದ್ದು ಅಕ್ಕನಾಗಮ್ಮನಿಗೆ ಶಿವತತ್ವವನ್ನು ಉಪದೇಶ ಮಾಡಿದ್ದರಿಂದ ಶ್ರೀ ಆಚಾರ್ಯರ ಭವ್ಯ ಮೂರ್ತಿಯು ಪ್ರತಿಷ್ಠಾಪನೆ. ಬಸವಣ್ಣವರ ಅಕ್ಕಗ ಇವರು ಉಪದೇಶ ಮಾಡ್ಯಾರ ನೋಡ್ರಿ. ಬಸವಣ್ಣವ್ರಲಿಂತ ವೀರಶೈವ ಧರ್ಮ ಉದ್ಧಾರ ಆಗಿಲ್ಲ, ಅವ್ರ ಅಕ್ಕನಲಿಂತ. ಅಕ್ಕನಾಗಮ್ಮನ ಸ್ಫೂರ್ತಿಯಿಂದಲೇ ಬಸವಣ್ಣ ಇಷ್ಟೆಲ್ಲ ಡೆವಲಪ್ ಆಗಿದ್ದು. ಅವ್ರ ಅಕ್ಕಂದೇ ಇದೆಲ್ಲ ಸ್ಫೂರ್ತಿ. ಆ ಅಕ್ಕನೇ ಈ ರೇವಣ ಸಿದ್ದೇಶ್ವರರಿಂದ ಉಪದೇಶ ತಗೊಂಡಳತ್ ನೋಡ್ರಿ ವೀರಶೈವ ಧರ್ಮ. ಅಕ್ಕಿನೇ ಗೈಡ್ ಮಾಡಿದ್ದಕ್ಕ ಅಲ್ಲಿಗೆ ಹೋಗ್ತಾನ, ಕೈ ಜೋಡಿಸ್ತಾಳ ನೋಡ್ರಿ ಸಿನಿಮಾದಾಗ. ಬಾಗೇವಾಡಿಲಿಂತ ಕೂಡಲ ಸಂಗಮಕ್ಕ ಕಿತ್ತುಕೊಂಡು ಹೋಗೋ ಟೈಮ್ನೊಳಗ ಆಕಿ ಹೋಗತ್ತ ಕಳಿಸ್ಬೇಕು. ಆಕಿಗೆ ವೀರಶೈವ ಧರ್ಮದ ಬಗ್ಗೆ ನಾಲೆಜ್ ತಗೊಂಡು ಅಕ್ಕಿನೇ ಕಳಿಸ್ತಾಳ ಅಲ್ಲಿ ಮುಂದೆ, ಅವ್ರ ಅಕ್ಕನೇ ಕಳಿಸ್ತಾಳ. ಇವೆಲ್ಲ ಕನೆಕ್ಷನ್ಗಳು ಹೆಂಗ್ ಕಟ್ ಮಾಡ್ಯಾರ ನೋಡ್ರಿ, ಸಿಸ್ಟಮೆಟಿಕ್ ಆಗಿ ಕಟ್ ಮಾಡ್ಯಾರ. ಅದನ್ನ ಇವ್ರು ಹೆಂಗ್ ಸಿಸ್ಟಮೆಟಿಕ್ ಆಗಿ ಜೋಡಿಸಿಟ್ಟಾರ ನೋಡ್ರಿ, ಇದು ಭಾರಿ ಅದು. ಮುಂದಿನವ್ರಿಗೆ ಇದು ಗೊತ್ತೇ ಆಗಂಗಿಲ್ಲ ನೋಡ್ರಿ, ಇದಂತ ಅನಾಹುತ ಪರಿಸ್ಥಿತಿ ಒಳಗದ ವೀರಶೈವ ಧರ್ಮ. ಸ್ವಲ್ಪ ಅದು ಅಡ್ರೆಸ್ ಅದು ತಗೊಂಡು ಅವು ಎಲ್ಲಿ ಸಿಗ್ತಾವ ಏನು, ಸ್ವಲ್ಪ ಬುಕ್ಸ್ ಖರೀದಿವಿ ತಗೋಬೇಕು ನೋಡ್ರಿ. ಅವು ಎಲ್ಲಿ ಸಿಗ್ತಾವ ಏನು, ಪೂರ ಮೆತ್ತಗಾಗಿವ, ಜೆರಾಕ್ಸ್ ಮಾಡ್ಲಿಕ್ಕೆ ಸಹಿತ ಬರ್ಲಾರ್ದ ಮೆತ್ತಗದಾವ. ಭಾಗ ಒಂದು ತಗೋಬೇಕು. ಭಾಗ 1 ಸಿಗ್ತಾ ಇಲ್ಲ, ಹುಡುಕಿದೆ. ಅದ ಅಷ್ಟ್ರಾಗೆ ಅದ, ಎಲ್ಲಿ ಅದ ಸಿಗಲ್ಲ. ಫೋನೇ ಇದ್ದಿದ್ದಿಲ್ಲ ಆಗಿನ ಕಾಲದಾಗ, ಟ್ರಂಕ್ ಕಾಲ್. ಇದು ಎಷ್ಟನೇ ಇಸ್ವಿಯಾಗ ಪ್ರಿಂಟ್ ಆಗ್ಯದ ಅಂತಂದ್ರ 85ನೇ ಇಸ್ವಿ. ಏನಿತ್ತ ಎಷ್ಟನೇ ಇಸ್ವಿ ಅನ್ನೋದು ಇಲ್ಲೆಲ್ಲ ಒಂದ್ ಕಡೆ ಬರ್ತದೆ. 86ನೇ ಇಸ್ವಿ, 85, 86 ಅಂದ್ರ ನಾವಾಗ ನನಗೆ ಒಂದು 20 ವರ್ಷ ವಯಸ್ಸು. ಈಗ 40 ಆಗ್ಯದ, 60, 40 ವರ್ಷದ ಹಿಂದಿನ ಬುಕ್ಸು ಪ್ರಿಂಟ್ ಮಾಡಿದ್ದು. ಅಡ್ರೆಸ್ ಟ್ರಂಕ್ ಕಾಲ್ ಹತ್ತಿತ್ತು ಅವಾಗ, ಟ್ರಂಕ್ ಕಾಲ್ ಹತ್ತು ಮಾಡ್ತಿದ್ರು. ಟೈಮ್ ಆಯ್ತು, 10 ಮೇಲಾಯ್ತು, ಸಾಕು ದುಕಾನ್ ಬಂದ್ ಮಾಡಮ್. ಹಿಂಗೆ ಕೂತ್ರ ಬೆಳಸನ ಕುಂದಿರ್ತೀವಿ ಏನೋ ಒಂದು ವಿಷಯ ತಗೊಂಡು. ಇವೆಲ್ಲ ಹೈಸ್ಕೂಲ್ ಕಾಲೇಜ್ ಲೆವೆಲ್ನಾಗ ಓದಿ ನಾಲೆಜ್ ನಮ್ಮೊಳಗೆ ಇದ್ದು ಇದ್ರ ಬಗ್ಗೆ ಅಭಿಮಾನ ಬೆಳೆಸ್ಕೊಂಡು ನಾವು ಮುಂದಿನವರಿಗೆ ಅಭಿಮಾನ ಹುಟ್ಟಿಸಂತ ಕೆಲಸ ಮಾಡ್ಬೇಕು. ಇದನ್ನ ಬಿಟ್ಟು ನಾವು ಹೆಂಗಾಗ್ಬಿಟ್ಟಿವಪ್ಪ ಅಂತಂದ್ರ ಎಲ್ಲ ಓಟು ಮುಗಿಸ್ಕೊಂಡು ಚಾಪಿ ಸುತ್ಕೊಂಡು ರೆಡಿ ಆಗಿ ಕೂತೀವಿ, ಶಿವ ಯಾವಾಗ ಕರಿತಾನ ಅಂತ. ಅಂತದ್ರಾಗ ಇಂಥವು ಬಂದು ನಮ್ಮ ಕೊಳ್ಳಿಗೆ ಬೀಳಕತ್ತಾವ. ಏನ್ ಮಾಡ್ಬೇಕು? ಜಗ್ಗದರೆ ಮಾಡೋದಕ್ಕೆ
ಎಲ್ಲಿ ಬರಲ್ಲ, ಒಟ್ಟ ಹೊರಗೆ ಕಾಣಂಗಿಲ್ಲ. ಏನ್ ಮಾಡ್ತಿ ಮನೆಗೆ ಕುಂತಲೆ ಕುಂದಿರ್ತೀವಿ. ಏನ್ ಕುಂದಿರ್ತೀವಿ ಯಾವಾಗ ನೋಡಿದಾಗನು ಅಲ್ಲೇ ಇರ್ತೀವಿ ಅಂತ ಎಲ್ಲರೂ ಬೈತಿರ್ತಾರ. ನಾ ಕುಂತ ಏನ್ ಮಾಡ್ತಿರ್ತೀನಿ ಗೊತ್ತಾಗ್ತದಿಲ್ಲ ನಿಮಗೆ. 4 ತಾಸು 6 ತಾಸು 8 ತಾಸು 10 ತಾಸು ಏನ್ 10-10ವರೆಗೆ ನೀವು ಬಂದ್ ಮಾಡ್ಕೊಂಡು ಓದ್ತೀರಿ. ಬಂದ್ ಮಾಡ್ಕೊಂಡು ಹೋದ್ಮೇಲೆ ಮುಂಜಾನೆ 4 ತನಕ ಇಲ್ಲೇ ಕೂತಿರ್ತೇನೆ. ನಾನು ನಿದ್ದೆ ಮಾಡಿದ್ರು ಕುರ್ಚಿ ಮೇಲೆ ನಿದ್ದೆ ಮಾಡ್ತೀನಿ. ಬೆಡ್ರೂಮ್ನಾಗ ಹೋಗಿ ಹಾಸಿಗೆ ಬೀಳೋದು ಬಹಳ ಕಡಿಮೆ ನಂದು. ಇವೇನು ಏನ್ರಿ ಆತದ, ತಾನೇ ಆತದ. ಅದೇನ್ ಬಿಡ್ತದೇನದು, ಹಿಡಿದು ಕಣ್ಣು ಮುಚ್ಚಿ ಜೂಯಿ ಅಂತ ಜಗತ್ತದ. ಅಲ್ಲೇ ಕುರ್ಚಿ ಮೇಲೆ ನಿದ್ದೆ ಆಗ್ತದ. ಒಂದೊಂದ್ಸಾರಿ ಬುಕ್ ಎತ್ತಿಟ್ಟಿಕೆ ಎಳ್ಕೊಂಡು ಇದು ಹಾಸಿಗೆ ಮೇಲೆ ಮನಗಿಸಿ ಬಿಡ್ತಾಳೆ. ಒಚ್ಚಿ ಬೀಳು ಸುಮ್ ಬೀಳ್ ಅಂತಿರ್ತಾವ. ಈಗ ನೋಡ್ರಿ, ಇದು ವಿಷಯ ಹಿಂಗ್ ಬಂತಲ್ಲ, ಬಂದ್ ಹೊತ್ನಾಗ ಇದು ನನಗ ಸೀರಿಯಸ್ ಮ್ಯಾಟರ್. ಇದು ಸೀರಿಯಸ್ ಮ್ಯಾಟರ್. ಈಗೇನತ್ತು ಹಾಸಿಗೆ ಮಕ್ಕೊಂಡ್ರೆ ನಿದ್ದೆ ಬರ್ತದೇನ್ರಿ? ಇದು ಎಂತದನ್ನ ನಾವು ಗೊತ್ತಿರ್ಲಾರ್ದಂಗೆ ಬದುಕಿ ಮಾಡಿಬಿಟ್ಟೇವಲ್ಲಪ್ಪ. ಎಂತ ಭವ್ಯ ಪರಂಪರೆ ಇದು. ತಾನೇ ಬಂದು ಹೇಳ್ಕೊಂಡು ಹೋಗ್ತದೆ. ಈ ಶೂನ್ಯ ಸಂಪಾದನೆ, ಪ್ರಭುಲಿಂಗ ಲೀಲೆ ಎಲ್ಲ ಟೇಬಲ್ ಮೇಲೆ ಅದಾವು. ಏನ್ ಹಿಂಗ ನೋಡಿದ ಕೂಡ್ಲೇನೆ ಆಯ್ತು, ಅದ್ರಾಗ ಒಂದೇನ್ರ ಸಿಗ್ತದ, ಅದು ನನಗೆ ಸಂಬಂಧಪಟ್ಟಿದ್ದೇ ಇರ್ತದೆ, ಬೇರೆ ಯಾರಿಗೆ ಸಂಬಂಧಪಟ್ಟಂಗಿಲ್ಲ, ನಮ್ದೇ ಅದು ಬುಕ್. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ. ನೀವು ಕಳಿಸ್ಬಿಡ್ಲಿ ಅಂದ್ರೆ ಕಂಬಿ ಗುರುಗಳೇ ಬುಕ್ ಕಳಿಸ್ಲ, ಅವೆರಡು ನಿಮ್ಗ ಬಲ್ಲಿ ಇಟ್ಕೊಂಡು ಓದ್ತೀರಿ. ನಿಮಗ್ ಫುಲ್ ಅದರದು ಯಾವಾಗ ನೋಡಿ ಯಾವಾಗ ತರಿಸ್ಕೊಳ್ಳ. ಪೋಸ್ಟಿಗೆ ಹಾಕಿ ನಿಮಗೆ ಕಳಿಸ್ಬಿಡ್ತೀನಿ, ನೀವೇ ಇಟ್ಕೊಂಡು ಹೋದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಮ್ಯಾಟ್ರ್ ನಿಮ್ಗೆ, ಅದು ನಿಮ್ಗೆ ಹತ್ತಿದ ಖಾರ ನಾವು ಅದು ಓದಿದಾಗ ಅಷ್ಟೇ ಸೀರಿಯಸ್ ಇರ್ತೀವಿ. ಆಮೇಲೆ ಜನರಲ್ನಾಗ ಹೋಗ್ಬಿಡ್ತೀವಿ ನಾವು, ಬಹಳ ಸೀರಿಯಸ್ ತಗೊಳ್ಳಲ್ಲ. ನಿಮ್ಮದು ಹೋರಾಟ ಇರ್ತದ. ಅದೇ ಆಧಾರ ಏನ್ರಿ, ಬಂದೋಬಸ್ತ್ ಆಧಾರ ಅದ. ಅದು ಅದರೊಳಗೆ ನಾನು ನಿಮಗೆ ಯಾಕೆ ಕಳಿಸ್ತೀನಿ ಅಂತಂದ್ರ ಸಂಘಟನೆ ಭಾರಿ ಅದ ಗೋಕಾಕ್ನಾಗ ನಿಮ್ಮದು. ನಿಮ್ ಸಂಘಟನೆ ಭಾರಿ ಅದ, ಎಲ್ಲರ ಬಾಯಾಗ ಅದ ಸಂಘಟನೆ ಭಾರಿ ಅದ ನೋಡ್ರಿ. ಗೋಕಾಕ್ನಾಗ ಸಂಘಟನೆಕಾರರ ಶಕ್ತಿ ಭಾರಿ ಅದ ನೋಡ್ರಿ ಅಂತಿರ್ತಾರ. ಮೊನ್ನೆ ಯಾರೋ ಗವಾಯಿಗಳು ಸಿಕ್ಕಿದ್ರು, ಸ್ವಾಮೀಜಿ ಸಿಕ್ಕಿದ್ರು, ಗೋಕಾಕ್ ಫಂಕ್ಷನ್ಗೆ ಬಂದಿದ್ರತ್ತ, ಅಲ್ಲಿ ಹೋಗಿದ್ದೆವು. ಕಂಬಿ ಪ್ರಕಾಶ್ ಅವರೇ ಎಲ್ಲ ಮುಂದಾಳತ್ವ ಭಾರಿ ಇತ್ತಪ್ಪ, ಎಲ್ಲ ಚಲೋ ಮಾಡ್ಯಾರ ತಂದ್ರು. ಅವೇನು ಬಹಳ ದೊಡ್ಡ ಬುಕ್ ಇಲ್ಲ, ಸಣ್ಣ ಬುಕ್ ಅದಾವ, 50 ಪೇಜ್ 100 ಪೇಜ್. ಬಟ್ ಒಳಗೆ ಪ್ರತಿಯೊಂದು ಪವರ್ಫುಲ್ ಅದಾವ. ಯಾವಾಗಿದ್ರು ಈಗ ಜನಸಂಘದ ಅಂತ ಹೇಳಿದವಲ್ಲೆಲ್ಲ ಹೋರಾಟಗಾರ ಭಾಳ ಅದಾರ. ಅದೇ ನಮ್ಮ ಆರ್ಎಸ್ಎಸ್ನಾಗ ಭಾಳ ಮಂದಿ ಐತ್ರಲ್ಲಿ. ಹೌದಲ್ರಿ? ಜನಸಂಘ ಅಲ್ಲೇ ಹೆಡಗೇವಾರ್ ಬಂತವರು ಪ್ರಥಮವಾಗಿ ಬಂದ ಸ್ಥಾನದಲ್ಲಿ. ಗೋಕಾಕ್ ಚಳವಳಿ ಅಂತ ಒಂದ್ ಆಗ್ಯದಲ್ರಿ. ಗೋಕಾಕ್ ಚಳವಳಿ ಅಂತ. ಮತ್ತೆ ಗೋಕಾಕ್ದಲ್ಲಿ ಇದ್ರಿ ಮಹಾತ್ಮ ಗಾಂಧೀಜಿನು ಅಲ್ಲೇ ಬಂದ ಇದ್ರಾಗ್ರಿ ಯಾವುದು ಊರ ಐತ್ರಲ್ಲ ಅಲ್ಲೇ. ನಮ್ಮ ಮಗಳದ ಅತ್ತಿ ಊರ ಗೋಕಾಕೆ. ಅದ್ ಯಾವ ಊರಲ್ರಿ? ಗೋಕಾಕ್ ಬಗಲಾಗ
ಮರಡಿ ಮಠ ಮರಡಿ ಮಠ ಗೋಕಾಕ್ ಊರ ಹೆಸರೇ ಮರಡಿ ಮಠ.